ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವಾಗಿದ್ದೀವಿ. ಕಳೆದ ಕೆಲವೊಂದು ವಾರಗಳಿಂದ ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಅನೇಕ ಇಂಪಾರ್ಟೆಂಟ್ ಆಗಿರೋಂಥ ಒಂದು ವಾಕ್ಯಗಳನ್ನ ನಾವೇನು ಮಾಡಿದ್ರಿ ಮತ್ತೆ ಅಂಶಗಳನ್ನ ನಾವು ನೋಡಿದ್ರಿ. ನೋಡ್ಬೇಕಾದ್ರೆ ನಾವು ಮೊದಲನೇದಾಗಿ ನೋಡಿದಂಥ ಭಾಗದಲ್ಲಿ ಯೇಸು ಕ್ರಿಸ್ತು ಏನಕ್ಕೆ ಬರ್ತಾರೆ ಅಲ್ವರ. ಆಮೇಲೆ ಎರಡನೇ ಭಾಗದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಸಾಮಾನ್ಯವಾಗಿರೋಂಥ ಅಭಿಪ್ರಾಯ ನೋಡಿದ್ರಿ. ಆಮೇಲೆ ಅದಾಗಿದ್ದ ನಂತರ ಭಾಗದಲ್ಲಿ ಯೇಸು ಕ್ರಿಸ್ತು ಆಗಿ ಹೇಗೆ ಬರ್ತಾರೆ ಅಂತ ಸತ್ಯವೇದ ಏನು ಹೇಳ್ತಾರೆ ಅಂತ ನಾವು ನೋಡಿದ್ರಿ. ಅದಾದ್ಮೇಲೆ ಈ ತರ ಬರುವಂತ ಕ್ರಿಸ್ತನನ್ನು ಹೇಗೆ ಕಂಡುಹಿಡಿದು ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ. ಸೊ ಈ ರೀತಿ ನಾವು ಇನ್ನ ಅನೇಕ ಭಾಗಗಳನ್ನ ನಾವೇನ್ ಮಾಡೋಣ ನೋಡೋಣ ಅಲ್ಲ. ಸದ್ಗೆ ನೋಡ್ಬೇಕಾದ್ರೆ ಇವಾಗ ಕ್ರಿಸ್ತನನ್ನು ಹೇಗೆ ಕಂಡುಹಿಡಿಯೋದು ಅಂತ ನಾವೇನ್ ಮಾಡೋಣ ಈ ಒಂದು ಭಾಗದಲ್ಲಿ, ಇವತ್ತಿನ ಭಾಗದಲ್ಲಿ ನೋಡೋಣ ಅದರ. ಸೊ ಅದಕ್ಕೆ ಹೌ ಟು ಐಡೆಂಟಿಫೈ ಜೀಸಸ್ ಅಂತ ಅಂದ್ಬಿಟ್ಟು ಅದರ ಇದನ್ನ ಪ್ರಶ್ನೆನ ಶಿಷ್ಯರು ಏನ್ ಮಾಡ್ತಾರೆ ಕ್ರಿಸ್ತನ್ಗೆ ಕೇಳ್ತಾರೆ ಅದರ. ಓದ ನೋಡಿ ಪ್ರಶ್ನೆನ, ಯಾರು ಓದ್ರಿ? ಮ್ಯಾಥ್ಯೂ 24:3 ಮತ್ತೆ 24ನೇ ಅಧ್ಯಾಯ 3ನೇ ವಾಕ್ಯ. ಸಹೋದರ ಸಹೋದರಿಗಳು ಯಾರು ಓದ್ರಿ? ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೆ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು. ನೋಡ್ರ. ಸೊ ಅದಕ್ಕೆ ಏನ್ ಮಾಡ್ತಾರೆ ಏನ್ರಿ, ಸ್ವಾಮಿ ಇವೆಲ್ಲ ಯಾವಾಗ ಆಗ್ತದೆ? ನೀನು ಹೇಳ್ತಾ ಇದ್ದಲ್ಲ ಇವೆಲ್ಲ ಆಗ್ತಾರೆ ಅಂದ್ರೆ ಇವೆಲ್ಲ ಯಾವಾಗ ಆಗ್ತದೆ ಸ್ವಾಮಿ? ಆಮೇಲೆ ಏನ್ರಿ ನೀನು ಪ್ರತ್ಯಕ್ಷನಾಗೋದಿಕ್ಕೂ, ಪ್ರತ್ಯಕ್ಷನೇನ್ರಿ ಅದರ ನೀನು ಏನ್ರಿ ಪ್ರತ್ಯಕ್ಷನಾಗೋದಿಕ್ಕೆ ಎರಡೇ ಬರಿಕೆ ಬರ್ತೀನಿ ಅಂತ ಹೇಳಿದಲ್ಲ, ಅದಾಗದಿಕ್ಕೂ ಯುಗದ ಸಮಾಪ್ತಿಗೆ ಅದರ. ಈ ಲೋಕ ಎಲ್ಲ ಅಂತ್ಯ ಆಗ್ಬೇಕಲ್ಲ ನೀವು ಬಂದಿದ್ಮೇಲೆ, ಇದು ಯಾವಾಗ ಆಗ್ತದೆ ಸ್ವಾಮಿ ಇದು ಹೇಳಿ ಅಂತ ಕೇಳಿದವಾಗ ಯೇಸು ಕ್ರಿಸ್ತು ಸಿಂಪಲ್ ಆಗಿ ಉತ್ತರ ಕೊಡ್ಬೋದಾಗಿತ್ತು. ಏನು ಉತ್ತರ ಕೊಡ್ಬೋದಾಗಿತ್ತು ಅದರ? ಏನಪ್ಪ ಉತ್ತರ ಕೊಡ್ಬೋದಾಗಿತ್ತು? ಬೇರೆ ಕಡೆ ಎಷ್ಟೋ ವಾಕ್ಯಗಳೈತಲ್ಲ ಏನ್ರಿ, ಎಲ್ಲಾ ಕ್ರೈಸ್ತವ್ರಿಗಂತ ಅಭಿಪ್ರಾಯ ಪ್ರಕಾರನೇ ಕ್ರಿಸ್ತನು ಉತ್ತರ ಕೊಡ್ಬೋದಾಗಿತ್ತು. ಕೊಟ್ರಾ? ಇಲ್ಲ ರೀ. ಸಿಂಪಲ್ ಆಗಿ ಹೇಳ್ಬೋದಾಯ್ತು, ನೋಡಪ್ಪ ನಾನು ಆಕಾಶದಲ್ಲಿ ಹಂಗೇ ಇಳಿದು ಬರ್ತೀನಿ, ನೀವು ಆಕಾಶ ನೋಡ್ಕೊಂಡೇ ಕೂತಿರಿ ಅಂತ ಕ್ರಿಸ್ತನ್ ಹೇಳ್ಬೋದಾಗಿತ್ತು. ಸಿಂಪಲ್ ಮ್ಯಾಟ್ರ್ ಅಷ್ಟೇ ಅಲ್ಲ. ಯೇಸು ಕ್ರಿಸ್ತ ಹೆಂಗ್ ಬರ್ತಾರೆ? ಆಕಾಶದಲ್ಲಿ ಇಳಿದು ಬರ್ತಾರೆ ಅಷ್ಟೇ. ಆಕಾಶ ನೋಡ್ತಾ ಇರಿ, ನಾನು ಹೆಂಗ್ ಹೋದ್ನು ಹಂಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತ ಹೇಳ್ಬೋದು ಬಿಟ್ಬಿಡು ಆಯ್ತು. ಹಂಗೆ ಹೇಳಿದ್ರಾ ಅಂದ್ರೆ ಇಲ್ಲ ರೀ, ಹಂಗೆ ಹೇಳಲೇ ಇಲ್ಲ ರೀ. ಅಬ್ಸರ್ವ್ ಮಾಡಿ, ಮತ್ತೆ 24ನೇ ಅಧ್ಯಾಯದಲ್ಲಿ ಎಷ್ಟೋ ವಾಕ್ಯಗಳು ಕೊಟ್ಟಾರ್ರಿ. ಇಷ್ಟು ವಾಕ್ಯ ಕೊಡೋಂಥ ಅವಶ್ಯಕತೆ ಏನಿತ್ತು ಅಲ್ವರ? ಇಷ್ಟು ವಾಕ್ಯ ಕೊಡೋಂಥ ಅವಶ್ಯಕತೆ ಏನಿತ್ತು ಅಂತಂದ್ರೆ ಏನ್ರಿ, ಇವತ್ತು ಇಡೀ ಕ್ರೈಸ್ತ ಸಮುದಾಯ ಎದುರೋಣಂತ ರೀತಿಯಲ್ಲಿ ಕ್ರಿಸ್ತನಿನಾಗಲ್ಲ ಬರಲ್ಲ. ಮತ್ತೆ ಹೇಗೆ ಬರ್ತಾರೆ ಅಂತ ಅಂದ್ಬಿಟ್ಟೆ ಮತ್ತೆ 24ನೇ ಅಧ್ಯಾಯದಲ್ಲಿ ಡೀಟೇಲ್ ಆಗಿ ನಮ್ಗೆ ಏನ್ ಮಾಡೋರು ಕೊಟ್ಟವ್ರೆ. ಅದರ ಸುಮ್ಮನೆ ಆಕಾಶದಲ್ಲಿ ಹಂಗೆ ಹೇಳಿದ್ ಬರ್ತಾರೆ, ಆಕಾಶದ ನೋಡ್ತಾ ಇರಿ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಇರಂಗಿದ್ರೆ ಯೇಸು ಕ್ರಿಸ್ತ ಇನ್ನೇನ್ ಮಾಡಿರೋರು? ಸಿಂಪಲ್ ಆಗಿ ಹೇಳಿರೋರು ಅಲ್ವರ. ಆತರ ಇಲ್ದಿರೋದಕ್ಕೇನೆ ಕ್ರಿಸ್ತನು ವಾರ್ನಿಂಗ್ ಕೊಡ್ತಾರೆ. ಏನ್ ವಾರ್ನಿಂಗ್ ಕೊಡ್ತಾರೆ? ಓದೋಣ 26ನೇ ವಾಕ್ಯ, ಮ್ಯಾಥ್ಯೂ 24:3 ಓದ್ರಿ ಯಾರಾದ್ರ? ಬಳಿಕ ಆತನು 26 ಹೌದು ಬುಧ, ಕರೆಕ್ಟ್. 24-26 ಬ್ರದರ್. ಹೌದು ಬುಧ, 24 ಚಾಪ್ಟರ್ಲಿ 26 ವರ್ಸ್ ಬುಧ. ಆದ ಕಾರಣ ಯಾರಾದರೂ ನಿಮಗೆ ಹಾಗೂ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ, ಈಗ ಕೋಣೆಗಳು ಇದ್ದಾನೆಂದು ಹೇಳಿದರೆ ನಂಬಬೇಡಿರಿ. ನೋಡ್ರ ಏನ್ರಿ ವಾರ್ನಿಂಗ್ ಕೊಟ್ಬಿಡ್ತಾರೆ. ಆಗೋ ಕ್ರಿಸ್ತನ್ ಅಲ್ಲಿದ್ದಾನೆ, ಆಗೋ ಕ್ರಿಸ್ತನ್ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ನಂಬ್ಲೇಬೇಡಿ. ಬಂದ್ಬಿಟ್ಟ ನೋಡ್ರಪ್ಪ, ಅಯ್ಯೋ ಕಣ್ಣು ಕಾಣಿಸ್ ನೋಡ್ರಪ್ಪ ಲ್ಯಾಂಡ್ ಆಗ್ಬಿಟ್ಟವ್ರೆ ಅದರ ಅಂತಂದ್ರೆ ದಯವಿಟ್ಟು ಏನ್ ಮಾಡಕ್ ಹೋಗ್ಬಿಡಿ, ನಮಕ್ ಹೋಗ್ಬಿಡಿ. ನಮ್ಗೆ ಸಪ್ರೇಟ್ ಆಗ್ಬೋದು, ನಮ್ಗೆ ಕೋಣೆಲಿ ಬಂದು ಮಾತಾಡಿದ್ರು ಇದೆಲ್ಲ ವಿಚಾರ ನಂಬಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಶಿಷ್ಯನ್ರು ಏನ್ ಕೇಳಿದ್ ಕ್ರಿಸ್ತನ ಹತ್ರ, ಸ್ವಾಮಿ ನಿನ್ನ ಪ್ರತ್ಯಕ್ಷನಾಗುವುದಕ್ಕೂ ಅಂದ್ರೆ ಯುಗದ ಸಮಾಪ್ತಿಗೆ ಏನ್ ಕೊಡು ಸೂಚನೆ. ಏನಿದು ಸೂಚನೆ? ಯಾಕೆ ಪದನ ಬಳಸಿದ್ದಾರೆ? ಸೂಚನೆ ಅಂತ ಪದ ಏನಕ್ಕೆ ಬಳಸೋರು ಇಲ್ಲಿ ಮ್ಯಾಥ್ಯೂ 24:3 ಸೂಚನೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ಎಕ್ಸಾಂಪಲ್ ನೋಡ್ಬೇಕಂದ್ರೆ ಏನಪ್ಪಾ ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋರುಗಳೇ, ಒಂದು ಟ್ರೈನ್ ಪ್ಲಾಟ್ಫಾರ್ಮ್ ಇದೆ ಅಂತ ತಿಳ್ಕೊಳ್ಳಿ. ಅದರ ಎಷ್ಟೋ ಪ್ಲಾಟ್ಫಾರ್ಮ್ ಇರ್ತಾರೆ, 8, 9, 10 ಪ್ಲಾಟ್ಫಾರ್ಮ್ ಇರ್ತದೆ. ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಬೇಕಾಗಿರೋ ಟ್ರೈನ್ ಅಂತ ಕಂಡಿಡಿದಕ್ಕೆ ನಮ್ಗೇನಿದೆ? ಒಂದು ಸೂಚನೆ ಇರ್ತದೆ, ಒಂದು ಸೈನ್ ಬೋರ್ಡ್ ಇರ್ತದೆ. ಇಂಥ ಪ್ಲಾಟ್ಫಾರ್ಮ್ ಅಲ್ಲಿ ಇಂಥ ಒಂದು ಟ್ರೈನ್ ನಂಬರ್ ಬರ್ತಾನೆ, ಒಂದು ಸೈನ್ ಬೋರ್ಡ್ ಹಾಕಿರ್ತಾ ನೋಡಿರ್ತೀನಿ. ಅದು ಸೂಚನೆ ನಮ್ಗೆ ಏನಾಗಿದೆ ಕರೆಕ್ಟಾಗಿ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತದೆ ಅಂತ ಅಂದ್ಬಿಟ್ಟು. ಇದೇ ರೀತಿ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ ಕೇಳ್ತಾರೆ ಅಲ್ವರ. ಆ ಸೂಚನೆಗಳನ್ನೇ ಕ್ರಿಸ್ತನ್ ಏನ್ ಮಾಡೋದಿಲ್ಲ ಇಲ್ಲಿ ಹೇಳೋದು ಅಲ್ವರ. ಇದು ಹೇಳ್ಬೇಕಾರೆ ಏನ್ ಹೇಳ್ತಾರೆ ನೋಡಿ, ಓದೋಣ ಮ್ಯಾಥ್ಯೂ 24:27 ಯಾರಾದ್ರೂ ಓದ್ರಿ? ಹೇಗೆ ಮಿಂಚು ಹೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೆಯೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದು.
ನೋಡ್ರಾ, ಇಲ್ಲಿ ಏನ್ ಹೇಳ್ತಾರೆ, ಮನುಷ್ಯ ಕುಮಾರ ಹೆಂಗಪ್ಪ ಕಾಣಿಸ್ತಾನೆ ಅಂತ ಕ್ಲೀನಾಗಿ ಹೇಳ್ಬಿಡ್ತಾರೆ. ಅದರ ಹೇಗಂದ್ರೆ, ಮಿಂಚು ಮೂಡಣದಿಂದ ಹುಟ್ಟಿ ಪಡವನಾದವರಿಗೂ ಕಾಣಿಸ್ತದೋ ಹಾಗೆ ಮನುಷ್ಯ ಕುಮಾರನ ಏನ್ರಿ ಪ್ರತ್ಯಕ್ಷತೆ ಇರ್ತದೆ ಅಂತ ಹೇಳ್ತಾರೆ. ಸರಿ, ಏನಿದು? ಮಿಂಚು ಅಲ್ಲರ, ಮಿಂಚು ನೋಡಪ್ಪ, ಇಲ್ಲಿ ಕಾಣಿಸ್ತೈತೆ ಟಿವಿಯಲ್ಲಿ ಸ್ಕ್ರೀನು. ಮಿಂಚು ಎಲ್ಲಿ ಬರ್ತೈತೆ? ಮೂಡಣದಿಂದ ಹಿಡ್ದು ಪಾಡವನದವರೆಗೂ ಬರ್ತೈತಾ? ಮಿಂಚು ಡೈರೆಕ್ಷನ್ ಇದೆ ಇಲ್ಲಿ ಎಕ್ಸಾಕ್ಟ್ ಆಗಿ ಈ ಸ್ಕ್ರೀನಲ್ಲಿ ಡೈರೆಕ್ಷನ್ ಬರ್ತೈತಾ ನಿಮ್ಗೆ? ಮಿಂಚು ಹೇಳ್ರಿ, ಏನೋ ಪರ್ಟಿಕ್ಯುಲರ್ ಡೈರೆಕ್ಷನ್ ಬರ್ತೈತಾ, ಇಷ್ಟ ಬಂದಿದ್ದ ಜಾಗದ ಬರ್ತೈತಾ? ಅದರ ಇಷ್ಟ ಬಂದಿದ್ದ ಡೈರೆಕ್ಷನ್ ಬರ್ತಾ ಇದೆ, ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲ ರೀ. ಅಬ್ಸರ್ವ್ ಮಾಡಿಬೇಕಾರೆ ಅಂತೀನಿ. ಅದರ ಸರಿ, ಮತ್ತೆ ಯಾಕೆ ಯೇಸು ಕ್ರಿಸ್ತರು ಈ ಡೈರೆಕ್ಷನ್ ಬಗ್ಗೆ ಕೊಟ್ಟರು, ಈಸ್ಟ್ ಇಂದ ವೆಸ್ಟ್ ಅಂತ ಏನಕ್ಕೆ ಕೊಟ್ಟರು ಅಂತ ನೋಡೋದಾದ್ರೆ, ನಾವು ಇಲ್ಲಿ ಬರೋಂಥ ಗ್ರೀಕ್ ವಾರ್ತೆ ಅದರ ಮಿಂಚು ಅಂತ ಬರ್ತಲ್ಲ, ಅದನ್ನ ಗ್ರೀಕ್ ವಾರ್ತೆ ತೆಗೆದು ನೋಡಿದ್ರೆ ಅದಕ್ಕೆ ಅಸ್ಟ್ರಾಪೆ ಅಂತ ಬರ್ತದೆ. ಈ ಅಸ್ಟ್ರಾಪೆ ಸ್ಟ್ರಾಂಗ್ಸ್ ಕನ್ಕಾರ್ಡೆನ್ಸ್ ನಂಬರ್ G796 ಅರ್ಥ ಏನಪ್ಪಾ ಅಂದ್ರೆ ಬ್ರೈಟ್ ಶೈನಿಂಗ್. ಬ್ರೈಟ್ ಶೈನಿಂಗ್ ಅಂದ್ರೆ ಪ್ರಕಾಶವಾಗಿರೋಂಥ ದೊಡ್ಡ ಬೆಳಕು ಅಂತ ಹೇಳ್ತಾರೆ. ಇವಾಗ ನೀವ್ ಹೇಳ್ರಿ, ಒಂದು ಪ್ರಕಾಶವಾಗಿರೋಂಥ ದೊಡ್ಡ ಬೆಳಕು ಏನು ಮೂಡಣದಿಂದ ಪಡವನ, ಮೂಡಣ ಮತ್ತು ಪಡವನ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೊಬೇಕಂದ್ರೆ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಈಸ್ಟ್ ಇಂದ ವೆಸ್ಟ್. ನೀವ್ ಹೇಳ್ರಿ, ಒಂದು ದೊಡ್ಡ ಬೆಳಕು ಅದರ ಪೂರ್ವದಿಂದ ಪಶ್ಚಿಮಕ್ಕೆ ಯಾವ್ದು ಬರ್ತದೆ? ಸೂರ್ಯ. ಕರೆಕ್ಟ್, ಹೌದಾ ಇಲ್ವಾ? ಇದು ಹೇಳ್ತಾರದು ಆಕ್ಚುಲಿ ಸೂರ್ಯನ ಬಗ್ಗೆನೇ ಹೇಳ್ತಾರದ್ರಿ. ಅದರ ಮಿಂಚಿಗೆ ಡೈರೆಕ್ಷನ್ ಇಲ್ಲ, ಆದ್ರೆ ಸೂರ್ಯನ್ಗೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಇದೆ. ನೋಡಿದ್ದೀರಿ, ಎಲ್ಲಿಂದ ಬರ್ತಾರೆ? ಈಸ್ಟ್ ಇಂದ ವೆಸ್ಟ್ಗೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಇದೆ. ಇಲ್ಲಿ ಹೆಂಗೆ ಕ್ರಿಸ್ತನ್ ಹೇಳಿದ್ರು ಅದೇ ತರ ಮಿಂಚಿಗೆ ಡೈರೆಕ್ಷನ್ ಇಲ್ಲ, ಆದ್ರೆ ಸೂರ್ಯನ್ಗಿದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಅಲ್ಲ, ಕ್ರಿಸ್ತನು ಹೇಗಪ್ಪ ಬರ್ತಾರೆ ಅಂತಂದ್ರೆ, ಮೂಡಣದಿಂದ ಪಡವನದವರೆಗೂ ಹೇಗೆ ಒಂದು ಪ್ರಕಾಶವಾಗಿರೋಂಥ ಬೆಳಕು ಬರ್ತದೋ ಅದೇ ತರ ಕ್ರಿಸ್ತನ ಪ್ರತ್ಯಕ್ಷತೆ ಇರ್ತದೆ ಅಂತ ಹೇಳೋರು ಅಲ್ವರ. ಹಂಗಾರೆ ಇಲ್ಲಿ ಹೇಳ್ತಾ ಇರೋದು ಸೂರ್ಯನ ಬಗ್ಗೆ. ಇನ್ನೊಂದು ರೆಫರೆನ್ಸ್ ಯೋಚನೆ ಮಾಡಿದ್ದೀನಿ, ಇದು ಕ್ರಿಸ್ತನ ಪ್ರತ್ಯಕ್ಷತೆ ಬಗ್ಗೆ ಹೇಳ್ತಾ ಇದೆ. ಬೈಬಲ್ನಲ್ಲಿ ಎಲ್ಲಾರ ಕ್ರಿಸ್ತನ ಪ್ರತ್ಯಕ್ಷತೆನ ಮಿಂಚಿಗೆ ಹೋಲಿಕೆ ಮಾಡಿದಾರಾ? ಕ್ರಿಸ್ತನ್ನ ಬೈಬಲ್ ಎಲ್ಲಾರ ಮಿಂಚಿಗೆ ಹೋಲಿಕೆ ಮಾಡಿದಾರಾ? ಯೇಸು ಕ್ರಿಸ್ತ ಮಿಂಚ್ತಾರ ಇದ್ದಾರೆ, ಮಿಂಚ್ತಾ ಇದ್ದಾರೆ ಅಂತಲ್ಲ, ಮಿಂಚ್ತಾರ ಇದ್ದಾರೆ ಅಂತೆಲ್ಲ ಐತೆ ಬೈಬಲಲ್ಲಿ? ಇಲ್ಲ ಬ್ರದರ್, ಇನ್ನೂ ಇಲ್ಲ. ಆದ್ರೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನ ಸೂರ್ಯಂಗೆ ಹೋಲಿಕೆ ಇದೆಯಾ? ಬೈಬಲ್ ಎಲ್ಲಾರೋ ಯೇಸು ಕ್ರಿಸ್ತನ ಸೂರ್ಯನ ಕರೆದಿದ್ದಾರಾ? ಹೌದು ಬ್ರದರ್, ನೀತಿಯ ಸೂರ್ಯನು ಅಂತ ಮಲಾಕಿ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ನೀತಿ ಸೂರ್ಯ ಅಂತ ಹೇಳಿದ್ರೆ, ಹಂಗಾರೆ ಸೂರ್ಯ ಅಂತ ಪದ ಎಕ್ಸಾಕ್ಟ್ ಆಗಿ ಈ ವಾಕ್ಯಕ್ಕೆ ಕರೆಕ್ಟ್ ಆಗಿ ಏನಾಗ್ತಾರೆ, ಸೂಟ್ ಆಗ್ತಾರೆ, ಕರೆಕ್ಟ್ ಆಗಿ ಅಪ್ಲಿಕೇಬಲ್ ಆಗ್ತಾರೆ. ಒಂದು ಸೂರ್ಯ ಪೂರ್ವದಿಂದ ಪಶ್ಚಿಮದವರೆಗೂ ಹೇಗ್ ಬರ್ತದೋ ಅದೇ ತರ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರ್ತದೆ ಅಂತಂದ್ರು. ಅವರ ಸೂರ್ಯ ಹೆಂಗ್ ಬರ್ತದೆ ಹೇಳ್ರಿ? ಸೂರ್ಯ ಉದಯ ಆಗೋದು ಎಷ್ಟು ಗಂಟೆಗೆ? ಬೆಳಗಿನ ಜಾವ 6-6:30 ಬ್ರದರ್. 6-6:30. ಆಮೇಲೆ ಮಿಡ್ ನೈಟ್ 12 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಇವ್ರಿಗೆ ಮಿಡ್ ನೈಟ್ ಸೂರ್ಯ ಶುರು ಆಗ್ಬಿಡ್ತದೆ. ಸರಿ, ನೆಕ್ಸ್ಟ್ ಸೂರ್ಯ ಯಾವಾಗ ಶುರು ಆಗೋದು? ಸೂರ್ಯ ಉದಯ ಆಗೋದು ಶುರು ಆಗೋದಕ್ಕೆ ಯಾವಾಗ? ಮಾರ್ನಿಂಗ್ 6 ಗಂಟೆಗೆ. ನೀವು 6 ಗಂಟೆಗೆ ಎದ್ರೆ 6 ಗಂಟೆಗೆ, 9 ಗಂಟೆಗೆ ಎದ್ರೆ ನೀವು 9 ಗಂಟೆ. ನೋಡ್ರ, ಬೇರೆ ಬೇರೆಯವ್ರಿಗೆ ಬೇರೆ ಟೈಮ್ ಇದ್ದಾರೆ, ಎಲ್ಲರಿಗೂ ಒಂದೇ ಟೈಮ್ ಅಲ್ಲರಿ. ಅದರ ಸೂರ್ಯ ಆಕ್ಚುಲಿ ಯಾವಾಗ ಸ್ಟಾರ್ಟ್ ಆಗೋದು, ಪ್ರಕಾಶ ಬೆಳಕು ಶುರು ಆಗೋದು ಯಾವಾಗ ಗೊತ್ತಾಗ ಏನ್ರಿ? ದಿನ ಸ್ಟಾರ್ಟ್ ಆಗೋದ್ರೆ ನೈಟಲ್ಲಿ ಶುರು ಆಗ್ಬಿಡ್ತಾರೆ. 12 o'clock ಆಗಿದ ತಕ್ಷಣ ಟಕ್ಕಂತ ಸೂರ್ಯ ಉದಯ ಆಗೋದು ಅರ್ಲಿ ಮಾರ್ನಿಂಗ್. ಅದರ 4 o'clock 5 o'clock ಆ ಕಾಲದಲ್ಲಿ ಶುರು ಆಗ್ಬಿಡ್ತಾ ಅಂತೀನಿ. ಇವಾಗ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ನೋಡ್ತೀನಿ ಅಲ್ಲ, ಹೈವೇ ಗಿವೆಲ್ಲ ಊರಿಗೆ ಹೋಗ್ತಾ ಇದ್ದಾರೆ ನೋಡ್ಬೋದು ನೋಡ್ತೀನಿ. ಅದರ ಏನ್ರಿ 4 o'clock 5 o'clock ಆಗ್ತಾರೆ, ಹಂಗೆ ಲೈಟಾಗಿ ಸೂರ್ಯನ ಬೆಳಕು ಹಂಗೆ ಕತ್ಲಂಗೆ ಹಂಗೆ ಶುರು ಆಗ್ತಾನೆ. ಈ ಥರ ನಿಧಾನವಾಗಿ ಸೂರ್ಯ ಬರ್ತಾರೆ, ದಿಢೀರ್ ಟಕ್ಕಂತ ಬಿಟ್ಟು ಪಟ್ಟಂತ 6 ಗಂಟೆ ಬಂದು ಸೂರ್ಯ ನಿಂತ್ಬಿಡ್ತಾನ? ಇಲ್ಲ ರೀ, ಹೆಂಗ್ ನಿಂತ್ಕೊತಾರೆ? ಸ್ಟೇಜ್ ಬೈ ಸ್ಟೇಜ್, ಸ್ಟೇಜ್ ಬೈ ಸ್ಟೇಜ್. ಅದರ ಅರ್ಲಿ ಮಾರ್ನಿಂಗ್, ಮುಂಜಾನೆ ಯಾರು ಎದ್ದಿರ್ತಾರೋ ಅವ್ರಿಗೆ ಮಾತ್ರ ಸೂರ್ಯ ಉದಾಗದ ಏನಾದ್ರು ಗೊತ್ತಾಗದ್ರಿ. ಯಾವ್ದಾರ ಒಂದು 4 ಗಂಟೆ 5 ಗಂಟೆ ಯಾರು ಎದ್ದಿರ್ತಾರೋ ಗೊತ್ತಾಗ್ತಾರೆ, ಬೇರೆ ಗೊತ್ತಾಗ್ತದ ಏನ್ರಿ? ಇನ್ ಮಿಗ್ದವ್ರು ಗೊತ್ತಾಗೋದು ಯಾವಾಗ? ಇನ್ನೆಲ್ಲ ಸ್ವಲ್ಪ ಒಂದು 8 ಗಂಟೆ 9 ಗಂಟೆಗೆಲ್ಲ ಹೇಳ್ತಾರೆ, ಯಾವಾಗ ಗೊತ್ತಾಗ್ತದೆ? ಆದ್ರೆ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಎಲ್ಲರೂ ಕ್ಲೀನಾಗಿ ಏನಾಗ್ಬಿಡ್ತಾರೆ, ಗೊತ್ತಾಗ್ಬಿಡ್ತಾರೆ. ಈ ತರ 3 ಸ್ಟೇಜ್ಗಳಿದೆ. ಅಂದ್ರೆ ಸೂರ್ಯ ಉದಯ ಆಗೋದಕ್ಕೆ 3 ಸ್ಟೇಜ್: ಅರ್ಲಿ ಮಾರ್ನಿಂಗ್, ಇನ್ನೊಂದು ಮಾರ್ನಿಂಗ್, ಇನ್ನೊಂದು ಆಫ್ಟರ್ನೂನ್, ನೂನಲ್ಲಿ ಸೂರ್ಯನ ತಲೆ ಮೇಲೆ ನೆತ್ತಿಗಿರ್ಬೇಕಾರೆ
ಯಾರಿಗೂ ಮಿಸ್ ಆಗಲ್ಲ ರೀ, ಎಲ್ಲರಿಗೂ ಏನಾಗಿರ್ತಾರೆ ಕ್ಲೀನಾಗಿ ಗೊತ್ತಾಗಿರ್ತಾರೆ ಸುಳ್ಳು. ಇದೇ ರೀತಿ ಏನ್ರಿ ಕ್ರಿಸ್ತನ ಪ್ರತ್ಯಕ್ಷತೆ ಸತ್ಯವೇದದಲ್ಲಿ ನಮಗೆ 3 ಗ್ರೀಕ್ ವಾರ್ತೆಗಳ ಮುಖಾಂತರ ಹೇಳಿದ್ದಾರೆ. ಈ 3 ಸ್ಟೇಜ್ಗಳನ್ನ 3 ಗ್ರೀಕ್ ವಾರ್ತೆಗಳ ಮುಖಾಂತರ ನಮ್ಗೆ ಏನ್ ಮಾಡಿದ್ರೆ ಸತ್ಯವೇದ ಹೇಳಿದ್ದಾರೆ. ಮೊದಲನೇ ಗ್ರೀಕ್ ವಾರ್ತೆ ಪರೋಷ್ಯ ಅಂತ ಹೇಳ್ತಾರೆ. ಅದರ ಪರೋಷ್ಯ ಅಂದ್ರೆ ಈ ಪದದ ಅರ್ಥ ಪ್ರತ್ಯಕ್ಷತೆ ಅಂತ, ಪ್ರೆಸೆನ್ಸ್ ಅಂತ ಇಂಗ್ಲಿಷಲ್ಲಿ ಅಂತಾರೆ. ಅದರ ಇದು ಮುಂಜಾನೆ ಸೂರ್ಯ ಉದಯ ಆಗ್ತಾ ಗೊತ್ತಾ, ಅರ್ಲಿ ಮಾರ್ನಿಂಗ್ 5 o'clock 6 o'clock ಆ ಟೈಮ್ ಇರೋಂಥ ಒಂದು ಸನ್ನಿವೇಶಕ್ಕೆ ಹೇಳೋದು. ಎರಡನೇ ಗ್ರೀಕ್ ವಾರ್ತೆ ಎಫಿಫೇನಿಯಾ ಅಂತ. ಈ ಪದದ ಅರ್ಥ ಬ್ರೈಟ್ ಶೈನಿಂಗ್, ಪ್ರಕಾಶವಾಗಿ ಅಂದ್ರೆ ಪ್ರಜ್ವಲಿಸೋದು ಅಂತ. ಇದು ಯಾವ ಸಮಯಕ್ಕೆ ಹೋಲಿಕೆ ಮಾಡ್ಬೋದು ಅಂದ್ರೆ ಒಂದು 9 ಗಂಟೆ ಸಮಯ, ಅದರ ಎಲ್ಲರೂ ಆಲ್ಮೋಸ್ಟ್ ಎದ್ದಿರ್ತಾರೆ ಗೊತ್ತಾ, ಆ ಟೈಮಲ್ಲಿ ಇರೋಂಥ ಸಮಯ. ಇನ್ನೊಂದು 3ನೇ ಗ್ರೀಕ್ ವಾರ್ತೆ ಅಪೋಕೊಲಾಪ್ಸಿಸ್ ಅಂತ ಹೇಳ್ತಾರೆ. ಅಪೋಕೊಲಾಪ್ಸಿಸ್ ಅಂತಂದ್ರೆ ರೆವಿಲೇಷನ್ ಅಂತ ಅರ್ಥ. ಅಂದ್ರೆ ಒಂದು ವಸ್ತು ಇದೆ ಆಲ್ರೆಡಿ, ಅದು ಗೋಚರ ಆಗ್ತಾ ಇರಲ್ಲ, ಇವಾಗ ಏನಾಗಿದೆ ಬಹು ಸ್ಪಷ್ಟವಾಗಿ ಹೊರಗಡೆ ಗೋಚರ ಆಗಕ್ಕೆ ಶುರು ಆಗಿದೆ ಅಂತ ಅರ್ಥ ರೀ. ಇದು ಏನ್ ಸ್ಟೇಜ್ ಅಪ್ಪ ಅಂದ್ರೆ ಏನ್ರಿ ಸೂರ್ಯ ನೆತ್ತಿ ಮೇಲೆ ಇರುತ್ತೆ ಗೊತ್ತಾ, ಆ ಸ್ಟೇಜ್ ರೀ. 3ನೇ ಸ್ಟೇಜ್ಗೆ ಏನ್ ಮಾಡ್ತಾರೆ ಕ್ಲೀನಾಗಿ ಹೇಳ್ತಾರೆ. ಅಂದ್ರೆ ಈ 3 ಸ್ಟೇಜ್ಗಳಿಗೆ ಬೈಬಲಲ್ಲಿ ಈ 3 ಗ್ರೀಕ್ ವಾರ್ತೆಗಳು ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ನೋಡ್ಬೇಕಾದ್ರೆ ಇಲ್ಲಿ ಅಪೋಕಲಾಪ್ಸಿಸ್ ಅಂತ ಅಂದ್ಬಿಟ್ಟು ನಮಗೆ ಸತ್ಯವೇದದಲ್ಲಿ ಎಲ್ಲಿ ಗೊತ್ತ ಬರ್ತದೆ, ರೆವಲ್ಯೂಷನ್ ಬುಕ್. ಅದರ ಯಾರೋ ರೆವಲ್ಯೂಷನ್ ಬುಕ್ ಓದಿದಾರ, ಪ್ರಕಟಣೆ ಪುಸ್ತಕ. ಈ ಪ್ರಕಟಣೆ ಪುಸ್ತಕದ ಗ್ರೀಕ್ ಬೈಬಲಲ್ಲಿ ಕೊಟ್ಟಿರೋದೇ ಏನಂತ ಹೆಸರು ಅಂದ್ರೆ ಅಪೋಕಲಾಪ್ಸಿಸ್ ಅಂತ. ಇಂಗ್ಲಿಷ್ ರೆವಲ್ಯೂಷನ್ ಅಂತ ಕೊಟ್ಟಿದ್ದಾರೆ, ಗ್ರೀಕ್ ಬೈಬಲಲ್ಲಿ ಅಪೋಕಲಾಪ್ಸಿಸ್. ಅಪೋಕಲಾಪ್ಸಿಸ್ ಅಂದ್ರೆ ಪ್ರಕಟಪಡಿಸುವಂಥದ್ದು, ಕ್ಲೀನಾಗಿ ಏನಾಗಿ ಗೋಚರ ಆಗಂಥದ್ದು ಅಲ್ವರ. ಇವಾಗ ನಾವೇನ್ ಮಾಡೋಣ, ಫಸ್ಟ್ ಮೊದಲನೇ ಸ್ಟೇಜ್ ಬಗ್ಗೆ ಏನ್ ಮಾಡೋಣ, ಪರೋಷ್ಯ. ಪರೋಷ್ಯ ಅಂತಂದೇನಪ್ಪ, ಪ್ರಸನ್ನತೆ, ಪ್ರತ್ಯಕ್ಷತೆ ಅಂತ ನಮ್ಮ ಕನ್ನಡ ಬೈಬಲ್ ಕರೆಕ್ಟಾಗಿ ಹಾಕಿದ್ದಾರೆ. ಅದರ ಏನಿದು ಪ್ರೆಸೆನ್ಸ್, ಪರೋಷ್ಯ ಅಂದ್ರೆ ಏನಪ್ಪ ಅಂದ್ರೆ, ಎಕ್ಸಾಂಪಲ್ ನಮ್ಗೆ ಅರ್ಥ ಆಗೋ ಥರ ಒಂದು ಸ್ಕೂಲಲ್ಲಿ ಅಟೆಂಡೆನ್ಸ್ ತೊಗೊಂತಾರೆ. ಅದರ ಇಲ್ಲಿ ಯಾರೋ ಮೇಸ್ಟ್ ಇರುತ್ತೆ ಗೊತ್ತಾಗ್ತದೆ ಚೆನ್ನಾಗಿ. ಅಟೆಂಡೆನ್ಸ್ ತೊಗೊಬೇಕಾದ್ರೆ ಮಕ್ಳಿಗೆ ಹೆಂಗೆ ತೊಗೊಂತೀರ ಅಟೆಂಡೆನ್ಸು, ರೋಲ್ ನಂಬರ್ 1 ಅಂತ ನೀವು ಕೂಗಿದ್ರೆ ಮಕ್ಳು ಏನಂತಾರೆ, ಹೇಳ್ರಿ. ನಿಮ್ಗೆಲ್ಲ ಪ್ರಶ್ನೆ ಕೇಳ್ತಾ ಇದೀನಿ, ನೀವೆಲ್ಲ ಪ್ರಶ್ನೆ ಕೇಳೋದು ನಾವು ಉತ್ತರ ಕೊಡ್ತೀನಿ ತಾನೆ, ನೀವೆಲ್ಲ ಉತ್ತರ ಕೊಡ್ರಿ. ಸರ್ ಅಂತಾರೆ. ಪ್ರೆಸೆಂಟ್ ಸರ್ ಅಂತಾರೆ. ಅದರ ಪ್ರೆಸೆಂಟ್ ಸರ್ ಅಂತ ಹೇಳ್ತೀರಿ, ಕರೆಕ್ಟಾ? ಪ್ರೆಸೆಂಟ್ ಅಂದ್ರೆ ಏನರ್ಥ, ಇದೀನಿ ಅಂತ ಅರ್ಥನಾ ಅಥವಾ ಬರ್ತಾ ಇದ್ದೀನಿ ಅಂತ ಅರ್ಥ? ಇದೀನಿ ಇದೀನಿ ಅಂತ ಅರ್ಥ, ಬರ್ತಾ ಇದ್ದೀನಿ ಅಂತಲ್ಲ. ಬರ್ತಾ ಇದ್ದೀನಿ ಅಂತಂದ್ರೆ ಬರ್ಲೇ ಬೇಡ ಅನ್ಬಿಡ್ತಾರೆ ಅಲ್ವರಾ. ಬಂದಿದ್ದೀನಿ ಸಾರ್, ಇದೀನ್ ಸಾರ್, ಇಲ್ಲೇ ಸಾರ್ ಅಂತಾನೆ ಅರ್ಥ, ಹೌದಾ ಇಲ್ವಾ? ಇದೇ ಆ ವಾರ್ತೆ ಅರ್ಥ. ಮೊದಲನೇ ಗ್ರೀಕ್ ವಾರ್ತೆ ಪರೋಷ್ಯ ಅಂದ್ರೆ ಏನಪ್ಪಾ ಅಂದ್ರೆ ಏನ್ರಿ, ಬರ್ತಾ ಇದ್ದೀನಿ ಅಲ್ಲ, ಬಂದ್ಬಿಟ್ಟಿದ್ದೀನಿ, ಇಲ್ಲೇ ಇದ್ದೀನಿ ನೋಡಿ ಸಾರ್ ಅಂತ ಅರ್ಥ ರೀ. ಇದನ್ನೇ ನಮ್ಮ ಕನ್ನಡ ಬೈಬಲಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ, ಪ್ರತ್ಯಕ್ಷತೆ. ಅದರ ಓದನ ವಾಕ್ಯ ಮ್ಯಾಥ್ಯೂ 24:37, ಮತ್ತೆ 24 ಕನ್ನಡದಲ್ಲಿ ಹಂಗೆ ಬರೋದು. ಅದರ ಒಂದು ವಾಕ್ಯ ಓದೋಣ, ಮತ್ತೆ 24:37. ಇನ್ನೊಂದು ಪ್ರೂಫ್ ಕೊಡ್ತೀನಿ ನೋಡಿ. ಮ್ಯಾಥ್ಯೂ 24:37 ಓದ್ರಿ. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆ ಅಂಡರ್ಲೈನ್ ಮಾಡ್ಕೊಂಡ್ರಿ. ನೋವನ ದಿವಸಗಳು ಹೇಗಿತ್ತೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆ. ಪ್ರತ್ಯಕ್ಷತೆ ಏನರ್ಥ ಹೇಳ್ರಿ ಕನ್ನಡದಲ್ಲಿ? ಪ್ರತ್ಯಕ್ಷತೆ ಅಂದ್ರೆ ಪದದ ಅರ್ಥ ಏನು, ಯಾರು ಹೇಳ್ತೀರಾ? ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಇರುವಂತದ್ದು ಪ್ರತ್ಯಕ್ಷತೆ ಕಾಣ ಅರ್ಥ ಕಾಣ. ಪ್ರತ್ಯಕ್ಷತೆ ಏನ್ ಅರ್ಥ? ಇದೆ ಅಂತಾನೆ ಎದುರುಗಡೆ ಇದೆ ಅಂತಾನೆ. ಪ್ರತ್ಯಕ್ಷತೆ ಏನರ್ಥ? ಇದೆ ಅಂತನ ಅಥವಾ ಬರ್ತಾ ಇದೀನಿ ಅಂತನ ಅರ್ಥ? ಇದೆ ಅಂತಾನೆ ಇದೆ ಅಂತೇನೆ ಅಂತ. ಇದೆ ಅಂತ, ನಮ್ಮ ಮುಂದೆ ಇದೆ ಅಂತಾನೆ ಅರ್ಥ ರೀ. ಅದಕ್ಕೆ ಪ್ರತ್ಯಕ್ಷತೆ ಅಂದ್ರೆ ಅದೇ ರೀ ಅರ್ಥ, ಇದೆ ನಮ್ಮ ಮುಂದೆನೇ ಇದೆ ಅಂತಂದ್ಬಿಟ್ಟು ಅಲ್ಲರ, ಪ್ರೆಸೆನ್ಸ್ ಅಂತ ಅರ್ಥ ರೀ. ಇದಕ್ಕೆ ಬೈಬಲ್ ಪ್ರೂಫ್ ಇದೆ. ಎಸ್, ಬೈಬಲ್ ಪ್ರೂಫ್ ಇದೆ. ನಾನು ನಿಮ್ಗೆಲ್ಲರಿಗೂ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಏನಂತ ಹೋಮ್ವರ್ಕ್ ಕೊಟ್ಟಿದ್ದೆ? ಮತ್ತೆ 24ನೇ ಅಧ್ಯಾಯ, ಲೂಕ 17ನೇ ಅಧ್ಯಾಯ, ಮಾರ್ಕ್ 13ನೇ ಅಧ್ಯಾಯ, ಲೂಕ 21ನೇ ಅಧ್ಯಾಯ ಎಲ್ಲ ಓದ್ಕೊಂಡ್ಬಂದಿದ್ದೆಲ್ಲ ಓದ್ಕೊಂಡ್ಬಂದಿದ್ದೀರಾ? ಯಾರೂ ಓದಿಲ್ಲ. ಸಬಾಷ್, ಭಲೇ ನಂಬಿಕಸ್ತರ ಅಂತ, ಒಳ್ಳೆ ಆಳು ನೀನು ಅಂತ ದೇವ್ರು ನಮ್ಗೆ ಹೇಳಕ್ ಸಾಧ್ಯನಾ? ದಯವಿಟ್ಟು ಓದ್ಕೊಂಬನ್ನಿ, ಓಕೆನಾ? ಸರಿ, ಇವಾಗ ಇಲ್ಲಿ ನೋವನ ದಿವಸಗಳಲ್ಲಿ ಹೇಗೆಯೋ ಅದೇ ಮನುಷ್ಯಕುಮಾರನ ಪ್ರತ್ಯಕ್ಷದಿಂದಲೇ ಇರ್ತಾರೆ ಅಂತ ಹೇಳ್ದಲ್ಲ, ಇದೇ ವಾರ್ತೆನ ಲೂಕಲ್ಲಿ ಓದೋಣ. ಯಾರಾದ್ರೂ ಓದ್ರಿ, ಲೂಕ 17:26 ಓದ್ರಿ ದಯವಿಟ್ಟು.
ಲೂಕ 17:26. ನೋಹನ ದಿನಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಡ್ರ, ನೋವನ ದಿವಸಗಳಲ್ಲಿ ನಡೆದ ಹಾಗೆ ಅದರ ಏನಂತಂದ್ರು, ನೋವನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿವಸಗಳಲ್ಲಿ ನಡೆಯುವುದು. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಮತೇನ ಬರೆದ ಸುವಾರ್ತೆಯಲ್ಲಿ ಏನ್ ಹಾಕರು, ನೋವನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯಲ್ಲಿ ನಡೀತದೆ ಅಂತಂದ್ರು. ಅದನ್ನೇ ಲೂಕಲ್ಲಿ ಇನ್ನೂ ತುಂಬಾ ಕ್ಲಿಯರ್ ಆಗಿ ಹಾಕಿದ್ದಾರೆ, ನೋವನ ದಿವಸಗಳಲ್ಲಿ ಹೇಗೆ ನಡೀತಾ ಆ ಥರ ಮನುಷ್ಯ ಕುಮಾರನ ದಿವಸಗಳಲ್ಲಿ ನಡೀತಾರೆ ಅಂತ. ಅದೇ ಅರ್ಥ, ನೋವನ ದಿವಸಗಳಲ್ಲಿ ನೋವಾ ಇದ್ನೋ ಇಲ್ವೋ? ಇದ್ರ ಇದ್ರು 25 ಜನದಲ್ಲಿ 3 ಜನ ಉತ್ತರ ಕೊಟ್ರೆ ಮಿಗ್ದವರೆಲ್ಲ ಮೊಬೈಲ್ ಏನ್ ಮಾಡ್ಕೊಂಡಿದ್ದೀರಾ? ಯಾಕೆ ಅನ್ಮ್ಯೂಟ್ ಮಾಡಿ ದಯವಿಟ್ಟು ಮಾತಾಡಿ ಅಲ್ವರ? ಹೇಳ್ರಿ, ನೋವನ ದಿವಸಗಳಲ್ಲಿ ನೋವಾ ಇದ್ನೋ ಇಲ್ವೋ? ಇದ್ರು. ಅಲ್ಲೇ ಇದ್ರು. ಇದ್ದಾನೆ. ಅಲ್ಲಿ ಇದ್ರು. ಸನ್ನಿವೇಶ ನಡಿಬೇಕಾದ್ರೆ ನೋವಾ ಅಲ್ಲೇ ಇದ್ನ ತಾನೆ? ಇದ್ರು ಇದ್ರು. ಅದೇ ಪ್ರಕಾರ ಮನುಷ್ಯ ಕುಮಾರನ ದಿವಸಗಳಲ್ಲಿ ಮನುಷ್ಯ ಕುಮಾರ ಅಲ್ಲಿ ಇರ್ಬೇಕೋ ಬೇಡವೋ? ಇರ್ಬೇಕು. ಇರ್ಬೇಕು. ನಮಗ್ ಕಾಣಿಸ್ತಾ ಇಲ್ಲ, ನಮ್ಗೆ ಗೊತ್ತಾಯ್ತಲ್ಲ, ಒಟ್ಟಲ್ಲಿ ಇರ್ಬೇಕು. ಆಸ್ ಪರ್ ದ ಬೈಬಲ್ ಇರ್ಬೇಕು. ಹೌದಾ ಇಲ್ವಾ? ಹೌದು. ಹೌದು. ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಹೇಗೆ ಅಂತ ಇವತ್ತು ನಾವು ಹುಡ್ಕನ, ಆಯ್ತಾ? ಇದು ನಮ್ಗೇನ್ ಕ್ಲಿಯರ್ ಪ್ರೂಫ್ ಆಯ್ತು ಅಂತಂದ್ರೆ, ಮತ್ತೆ 24ನೇ ಅಧ್ಯಾಯ ಹೇಳ್ತಾ ಇರೋದು ಯೇಸು ಕ್ರಿಸ್ತು ಬರ್ತಾರೆ ಅಂತಲ್ಲ ರೀ, ಬಂದಿರೋದಿಕ್ಕೆ. ಮನುಷ್ಯ ಕುಮಾರನ ದಿವಸಗಳಲ್ಲಿ, ಆತನ ದಿವಸಗಳಲ್ಲಿ ಏನ್ ನಡೀತದಪ್ಪ ಅಂತನ್ಬಿಟ್ಟು ಅಲ್ಲಿ ಕ್ಲೀನಾಗಿ ಕೊಡ್ತಾರೆ ಅಂದ್ರ. ಸದಿ ನೋಡ್ಬೇಕಾರೆ ಇಲ್ಲಿ ಹೇಳಂತ ಒಂದು ವಾರ್ನಿಂಗ್ ಫಸ್ಟ್ ನಮಗೆ ಕೊಡೋದು ಏನಪ್ಪ ಅಂದ್ರೆ, ಮತ್ತೆ 24-26 ಅವಾಗ ಓದದ ವಾಕ್ಯ ಹೇಳ್ತಾರೆ, ಯಾರಾದ್ರೂ ನಿಮ್ಗೆ ಏನಾರ ಕ್ರಿಸ್ತನು ಈಗೋ ಅಲ್ಲಿದ್ದಾನೆ, ಈಗೋ ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂತಂದ್ರೆ ದಯವಿಟ್ಟು ನಂಬಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ನಿಮಗೆಲ್ಲ ಎದುರು ನೋಡೋಂಥ ರೀತಿಯಲ್ಲಿ, ನೀವೆಲ್ಲ ಎದುರು ನೋಡೋಂಥ ರೀತಿಯಲ್ಲಿ ಕಣ್ಣ ಕಾಣೋ ರೀತಿಯಲ್ಲಿ ನಾನೇನಾಗೋದಿಲ್ಲ, ಬರೋದಿಲ್ಲಪ್ಪ, ಬರೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ಸೂಚನೆಗಳು ಏನ್ ಮಾಡ್ತೇನೆ ನಿಮಗೆ ಕೊಡ್ತಾ ಇರೋದು ಅಂತ ಹೇಳ್ತಾರೆ. ಎಷ್ಟು ಜನ ಹೇಳ್ತಾ ಗೊತ್ತಾ, ಅಯ್ಯೋ ಯೇಸು ಕ್ರಿಸ್ತು ಬಂದ್ಬಿಟ್ರು ನಾವು ಕೋಣೆಯಲ್ಲಿ ಮಾತಾಡೋದು, ಕಿವಿಲಿ ಮಾತಾಡೋದು ಅಂತ. ಪರ್ಮನೆಂಟಾಗಿ ಕೇಳೋದು ಯೇಸು ಕ್ರಿಸ್ತನಿಗೆ, ಸ್ವಾಮಿ ಅವಾಗ ಬರ್ತೀರಾ, ನನ್ನ ಕಿವಿಯಲ್ಲಿ ಮಾತಾಡ್ಬಿಟ್ಟು ಹೋಗ್ತೀರಾ, ನನ್ನ ಕನ್ಸಲ್ಲಿ ಮಾತಾಡ್ತೀರಾ ಸ್ವಾಮಿ, ಎರಡೇ ಬರೀ ಕೇಳಿ, ಯಾವಾಗ ಸಹ ಬರ್ತೀರಾ ಪರ್ಮನೆಂಟಾಗಿ ಅಂತ ಕೇಳ್ಬೋದಲ್ವಾ? ಇದೆಲ್ಲ ಯಾಕೆ ಕೇಳಲ್ಲ? ಇವ್ರ ಮನ್ಸಲ್ಲಿ ಏನ್ ಬೇಕೋ ಅದನ್ನ ಮಾತ್ರ ಕೇಳ್ಕೊಳೋದು, ಇವ್ರ ಮನ್ಸಲ್ಲಿ ಏನ್ ಬೇಕೋ ಅದಕ್ಕೆ ಮಾತ್ರ ಯೇಸು ಕ್ರಿಸ್ತು ತಗೊಂಡು ಹೋಗ್ಬಿಡ್ತಾರಂತೆ. ಇವ್ರ ಪರ್ಸನಲ್ ಲೈಫಲ್ಲಿ ಇಡೀ ಜಗತ್ತಲ್ಲಿ ಆಗೋದನ್ನೆಲ್ಲ ಯಾರು ಹೇಳೋದಿಲ್ಲ, ಕೇಳೋದಿಲ್ವ ಅದನ್ನೆಲ್ಲ ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಇವಾಗ ಸೂಚನೆಗಳನ್ನ ಹೇಳ್ತಾರೆ. ಆ ಸೂಚನೆಗಳನ್ನ ಒಂದೊಂದೇ ನಾವೇನ್ ಮಾಡೋಣ ನೋಡ್ಕೊಂಬರೋಣ. ಓದಿ ಮ್ಯಾಥ್ಯೂ 24 ಚಾಪ್ಟರ್ 4-6 ಓದ್ರಿ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ನೋಡ್ರ, ಎಷ್ಟೋ ಜನಗಳು ಏನ್ ಮಾಡ್ತಾರೆ, ಜನಗಳನ್ನ ಮೋಸಗೊಳಿಸ್ತಾರಂತೆ. ಅಂದ್ರೆ ಇವೆಲ್ಲ ಏನಕ್ಕೆ ಸೂಚನೆ? ಕ್ರಿಸ್ತನ ಬರೋಣಕ್ಕಲ್ಲರೇ, ಬಂದಿರೋದಿಕ್ಕೆ, ಪ್ರತ್ಯಕ್ಷನಾಗಿರೋದಿಕ್ಕೆ ಸೂಚನೆಗಳು. ಅಂದ್ರೆ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಇಷ್ಟ. ಆಮೇಲೆ ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ನೋಡ್ರ, ಕಳವ ಏನು ಕೇಳ್ಬೇಕಾಗಿರ್ತಾರಪ್ಪ ನಮ್ಗೆ ಅಂದ್ರೆ, ಯುದ್ಧಗಳು ಆಗ್ಬೇಕಾಗಿರಂತ ಒಂದು ಸುದ್ದಿಗಳೇನ್ ಮಾಡ್ತೀರಾ ನೀವು ಕೇಳ್ತೀರಂತೆ. ಇವಾಗ ಯುದ್ಧಗಳು, ಯುದ್ಧ ಐತಾ ಇಲ್ವಾ? ಆಯ್ತೈತೆ. ನೋಡ್ರ, ನಾನು ಹೇಳೋದೇ ಬೇಕಾಗಿಲ್ಲಪ್ಪ, ಟಿವಿ ನಾನು ದಿನ ಹೇಳ್ತಾನೆ ಅಲ್ವರ. ಫಸ್ಟ್ ನಾನು ಈ ಕ್ಲಾಸ್ನ ಏನ್ರಿ 25 ವರ್ಷದ ತಗೊಂತ ಇದ್ದೀನಿ. 25 ವರ್ಷದ ಮುಂಚೆನೆ ಈ ಕ್ಲಾಸ್ ತಗೊಬೇಕಾದ್ರೆ ಯುದ್ಧ ನಡೀತಾ ಅಂದ್ಬಿಟ್ಟು ಪ್ರೂವ್ ಮಾಡಕ್ಕೆ ತುಂಬಾ ಅಪ್ಪಾಲ ತಿಪ್ಪಲ ಆಡ್ಬೇಕಾಯ್ತು. ಇವತ್ತು ನಾನು ಏನು ಮಾಡ್ಬೇಕಾಗಿಲ್ಲ, ಟಿವಿ 9 ಹಾಕಿದ್ರೆ ಮುಗೀತು, ಬರೀ ನ್ಯೂಸಲ್ಲಿ ಬರೀ ಯುದ್ಧ ಯುದ್ಧ ಯುದ್ಧ. ಏನ್ ಯುದ್ಧ? ಟಿವಿ 9 ಏನ್ ಯುದ್ಧ ಆಗ್ತದೆ ಅಂತ ಹೇಳ್ತಾನೆ ಗೊತ್ತಾ? ಮಹಾಯುದ್ಧ, ಇಡೀ ಲೋಕದ ಮಹಾಯುದ್ಧ. ಯೋಚನೆ ಮಾಡೈತೀನಿ, ಫಸ್ಟ್ ವರ್ಲ್ಡ್ ವಾರ್ ಆಯ್ತು ಅಲ್ವರ, ಯಾವಾಗ? 1914 ಅಂದ 1918ವರೆಗೂ ಮೊದಲೇ ಮಹಾಯುದ್ಧ ಆಯ್ತು ರೀ. ಅದರ ನೋಡಿ, ಇದುವರೆಗೂ ಲೋಕದಲ್ಲಿ ಈ ಮಹಾಯುದ್ಧದ ಹೆಸರೇ ಇಲ್ಲ ರೀ, ಮೊದಲನೇ ಮಹಾಯುದ್ಧ ಆಗಿದೆ. ಯಾಕೆ ಆ ಡೇಟ್ ಎಲ್ಲ ಗ್ಯಾಪ್ನ ಇಟ್ಕೊಳ್ಳಿ, ಇವೆಲ್ಲದಕ್ಕೇನಿದೆ ಇಂಪಾರ್ಟೆಂಟ್, ಎಲ್ಲ ಬೈಬಲ್ ಇದ್ದಾರೆ ಇವೆಲ್ಲ, ನಾನೆಲ್ಲ ಬೈಬಲ್ ನೋಡಿಸ್ತೀನಿ ಅದರ. ಆಮೇಲೆ 2ನೇ ಮಹಾಯುದ್ಧ,
1939 ಇಸ್ವಿನ 1945 ಇಸ್ವಿವರೆಗೂ ಏನಾಯ್ತು, ಎರಡನೇ ಮಹಾಯುದ್ಧ ಏನ್ರಿ ಆಯ್ತು ನೋಡ್ರಿ ಅಂತೀನಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ ಯುದ್ಧಗಳು ಇವತ್ತು ಇಡೀ ಲೋಕ ಏನಕ್ಕಪ್ಪ ಸಿದ್ಧ ಆಗ್ತೈತೆ ಅಂತ ನೋಡೋದಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ 3ನೇ ಮಹಾಯುದ್ಧಕ್ಕೆ ಏನಾಗಿದೆ, ಸಿದ್ಧ ಆಗ್ತೈತೆ ಅಲ್ವರ. ಇಡೀ ವರ್ಲ್ಡ್ ಎಲ್ಲರೂ ಗೊತ್ತಾಗ್ಬಿಟ್ಟೈತೆ. ಶಾರ್ಟ್ಲಿ ಏನಾಗ್ತಾರೆ ಅಂತಂದ್ರೆ ಥರ್ಡ್ ವರ್ಲ್ಡ್ ವಾರ್ ಏನಾಗ್ತಾರೆ ಅಂತಂದ್ರೆ ನೋಡಿ ತೆಗೆದು ನೋಡ್ದಂದ್ರೆ ಯುದ್ಧದ ಲಿಸ್ಟು ರೀ, ಅಪ್ಪ 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 ಅಪ್ಪ. ಲಾಸ್ಟ್ 1 ಡೆಕೇಡಲ್ಲಿ ಏನ್ರಿ 10 ವರ್ಷ 20 ವರ್ಷದಲ್ಲಿ ಎಷ್ಟು ಯುದ್ಧಗಳಾಗಿದೆ ಅಂತಂದ್ರೆ ಲೆಕ್ಕನೇ ಇಲ್ಲ ರೀ. ಅದರ ಸಿಂಗಪೂರು, ಯುಕ್ರೇನು, ರಷ್ಯಾ, ಇಸ್ರೇಲ್, ಹಮಾಸ್, ಮೆಕ್ಸಿಕೋ, ಬರ್ಮಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಳಲ್ಲಿ, ಪಾಕಿಸ್ತಾನಲ್ಲಿ, ಯೆಮೆನ್, ಅದರ ಶ್ರೀಲಂಕಾ, LTT, ಇಂಡಿಯಾ, ಪಾಕಿಸ್ತಾನ್, ಲಿಬಿಯಾ, ಈಜಿಪ್ಟ್, ತಾಲಿಬಾನ್, IS, ಅರ್ಮೇನಿಯಾ, ಅರ್ಬೈಜಾನ್, ಎಷ್ಟು ಯುದ್ಧಗಳಿವೆ ರೀ. ಅದರ ರಷ್ಯಾ ಯುಕ್ರೇನ್ಗೆ ಆಗಿರೋಂಥ ಯುದ್ಧ ಸ್ಟಾರ್ಟ್ ಆಗಿರೋದು ಇವತ್ತು ಕೂಡ ಏನಾಗಿಲ್ಲ ರೀ, ಎಂಡ್ ಆಗಿಲ್ಲ ದಿನ ಏನಾಗ್ತಿ ಯುದ್ಧ ನಡೀತಾನೆ ಐತೆ ನೋಡಿರ್ತೀವಿ. ನೆನ್ನೆ ಅವ್ರು ಅಟ್ಯಾಕ್ ಮಾಡೋರು ನೋಡಿರ್ತೀವಿ ಅಲ್ವರ ಏನ್ರಿ. ಆಮೇಲೆ ಇವಾಗ ಲೇಟೆಸ್ಟ್ ಆಗಿರೋ ನ್ಯೂಸ್ ಏನ್ರಿ ನೋಡೋದಂದ್ರೆ ಇರಾನ್ ಮತ್ತೆ ಇಸ್ರಾಯೇಲ್ ಯುದ್ಧ ಅಲ್ವರ ಏನ್ರಿ, ದೊಡ್ಡ ಮಹಾಯುದ್ಧ ನೋಡಿರ್ತೀರಿ. ಇರಾನ್ ಇಸ್ರೇಲ್ಗೆ ಅಮೆರಿಕ ಬಿಡಿದ ಜೊತೆಗೆ ಸೇರ್ಕೊಂಡ್ಬಿಡೈತೆ ನೋಡ್ತೀನಿ, ಫುಲ್ ಫ್ಲಜ್ ವಾರ್. ಅದರ ನಿನ್ನೆ ಥರ ಏನು ಮಾಡೋರೆ, ಒಂದಿನ ಅಗ್ರಿಮೆಂಟ್ ಸೈನ್ ಮಾಡೋರು ನೋಡ್ತೀನಿ, ಇನ್ಮೇಲೆ ಆಯ್ತಪ್ಪ ಯುದ್ಧ ಆಡೋದು ಬೇಡ, ಸಮಾಧಾನ ಇರೋಣ ಅಂತಂದ್ಬಿಟ್ಟು. ಅದರ ಅತಿ ಶೀಘ್ರದಲ್ಲ ಸಮಾಧಾನ ವರ್ಕೌಟ್ ಆಗಲ್ಲ. ಬೈಬಲ್ ಹೇಳ್ತಾರೆ, ಏನು ಹೇಳ್ತಾರೆ, ನೀವು ಯಾವಾಗ ಸಮಾಧಾನ ಇರ್ತೀವಿ ಅಂತ ಹೇಳ್ತಾರೋ ಅವಾಗ ಏನಾಗ್ತಾರೆ, ಒಂದು ಸ್ತ್ರೀ ಮೇಲೆ ಪ್ರಸವ ವೇದನೆ ಬರುತ್ತರ, ನಿಮ್ಗೆ ಕಷ್ಟ ಸಂಕಟ ಬರ್ತಾರೆ ಅಂತ ಹೇಳ್ತಾರಲ್ಲ. ಅದಕ್ಕೆ ಯಾವ ಪೀಸ್ ಡೀಲ್ ಯಾವುದು ವರ್ಕೌಟ್ ಆಗಲ್ಲ ರೀ. ಅತಿ ಶೀಘ್ರದಲ್ಲಿ ಬದಿಟ್ಕೊಳ್ಳಿ ಅಂತೀನಿ, 3ನೇ ಮಹಾಯುದ್ಧ ಆಗೇ ಆಗ್ತದೆ, ಇನ್ನು ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಲೋಕ ಏನಾಗ್ತೀರಿ ಇವತ್ತು, ಯುದ್ಧಗಳು ಯುದ್ಧಗಳು ಆಗಿರೋದನ್ನ ಸುದ್ದಿಗಳೇನ್ ಮಾಡ್ತೀರಿ ನೀವು, ಕೇಳ್ತೀರ ಅದರ. ಇವತ್ತು ಏನ್ರಿ ಹೊಸ ಥರ ಯುದ್ಧ ಇದೆ ಏನ್ರಿ. ಫಸ್ಟ್ ಎಲ್ಲ ತೊಗೊಂಡೋಗಿ ಗನ್ಗಳು ತೊಗೊಂಡೋಗಿ ಪಿಸ್ತುಗಳು ತೊಗೊಂಡೋಗಿ ಯುದ್ಧ ಭೂಮಿಲೇ ಮಾಡೋರೆಲ್ಲ ಸೋಲ್ಜರ್ಗಳು ಯುದ್ಧ ಆಡೋದು, ಇವೆಲ್ಲ ಯುದ್ಧ ಆಡ್ತಾರೆ. ಆ ಥರ ಎಲ್ಲೈತೆ, ಯಾರು ಇದಕ್ಕಲ್ಲ. ಬಯಾಲಜಿಕಲ್ ವಾರ್ಫೇರ್, ಮಾಡರ್ನ್ ವಾರ್ಫೇರ್ ಅದರ. ಸುಮ್ಮನೆ ಮನೇಲೇ ಕೂತ್ಕೊಂಡ್ಬಿಟ್ಟು ಒಂದು ವೈರಸ್ ಗಾಳಿಯಲ್ಲಿ ಬಿಟ್ಬಿಟ್ಟ ಅಂತಂದ್ರೆ ಇಡೀ ಏನ್ರಿ ದೇಶದಲ್ಲಂತೆ ಎಲ್ಲ ಪ್ರಜೆಗಳು ಮಾಡಕ್ಕೆ. ಡ್ರೋನ್ ವಾರ್ಫೇರ್ ನೋಡ್ರಿ, ಇವತ್ತೇನ್ರಿ ಯುದ್ಧ ಆಗಿರೋದು. ಇಸ್ರೇಲ್ ಅದರ ಹಮಾಸ್ ಮೇಲೆ ಅಟ್ಯಾಕ್ ಮಾಡ್ತಲ್ಲ, ಯಾವ ಸೈನಿಕರು ಹೋಗಿಲ್ಲ ರೀ, ಯಾವ ಫ್ಲೈಟು ಹೋಗಿಲ್ಲ ಅಂತೀನಿ. ಕೂತ್ಕೊಂಡು ಮನೇಲೇ ಕೂತ್ಕೊಂಡು ಎಲ್ಲ ಸೈನಿಕರು ಏನು ಮಾಡೋದಂತೆ, ಎಲ್ಲ ಡ್ರೋನ್ಸ್ ಅಟ್ಯಾಕ್. ಇರಾನ್ ಇಸ್ರೇಲ್ ಅಟ್ಯಾಕ್ ಮಾಡ್ತಾರೆ, ಹೆಂಗೆ ಅಟ್ಯಾಕ್ ಮಾಡ್ತಾರೆ, ಎಲ್ಲ ಡ್ರೋನ್ಸ್ ಅಲ್ವರ. ಡ್ರೋನ್ಗಳ ಮುಖಾಂತರ ಅಟ್ಯಾಕ್ ಮಾಡಿ ಕ್ಲೀನಾಗಿ ಏನು ಮಾಡೋರು, ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡಿ ಹೊಡೆದು ಸಾಕೊಂಡ್ಬಿಡ್ತೀವಿ ಅಲ್ವರ. ಇಸ್ರೇಲ್ ಹಮಾಸ್ ಏನು ಮಾಡೋದು, ಹೊಡಾಕೋದಲ್ಲ ಹೆಂಗೆ ಅಂತ ಎಲ್ಲ ಡ್ರೋನ್ಗಳು. ಸೈನಿಕರು ಏನ್ರಿ ಯಾರು ಹೋಗಿಲ್ಲ ನೋಡಿರ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಮಾಡರ್ನ್ ವಾರ್ಫೇರ್ ಅಲ್ವರ. ಆಮೇಲೆ ಏನ್ರಿ ರೋಬೋಟ್ ಅಲ್ವರ, ನಾವೇನ್ ನೋಡ್ಬೋದು, ರೋಬೋಟ್ಗಳ ನೋಡ್ಬೋದು ಅಲ್ವರ ಏನ್ರಿ. ಎಲ್ಲ ರೋಬೋಟಿಕ್. ಇನ್ನು ಸ್ವಲ್ಪ ಒಂದು 5-6 ವರ್ಷ ಹೋದ್ರೆ ಮನುಷ್ಯ ಯುದ್ಧ ಭೂಮಿಗೆ ಹೇಳಂತೀನಿ, ಎಲ್ಲ ರೋಬೋಟಿಕ್ ವಾರ್ಫೇರ್ ನೋಡ್ತೀರಿ. ಅದರ ಲೋಕದಲ್ಲಿ ಎಷ್ಟು ನ್ಯೂಕ್ಲಿಯರ್ ಬಾಂಬ್ಸ್ ಇದೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇಡೀ ಭೂಮಿನ 10 ಸತಿ ಏನು ಮಾಡ್ಬೋದು, ನಾಶ ಮಾಡ್ಬೋದು ರೀ. ಅಷ್ಟೊಂದು ಪವರ್ಫುಲ್ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ. ಅದರ ನಾವು TV ಆನ್ ಮಾಡಿದ್ರೆ ಬರೋದು ಬರೀ ಯುದ್ಧ. ಅದರ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಇಷ್ಟ. ನೆಕ್ಸ್ಟ್ ಇನ್ನೇನು ಹೇಳ್ತಾರೆ, ಮುಂದಕ್ಕೆ ಹೋದ ಇಷ್ಟ ಹಂಗೆ ಪ್ರೇಮಾಸ್ಟರ್. ಕಳವಳದಂತೆ ನೋಡಿಕೊಳ್ಳಿರಿ, ಯಾಕಂದರೆ ಅದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು. ನೋಡ್ರ, ಜನಕ್ಕೆ ವಿರುದ್ಧವಾಗಿ ಜನರು, ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು. ಇದೇನಪ್ಪ ಹೇಳ್ಬೇಕಾ? ಅಸ್ಸಾಮಲ್ಲಿ, ಮೇಘಾಲಯದಲ್ಲಿ ಯುದ್ಧ ನಡೀತಿದ್ರು. ಯಾರು ಗೊತ್ತಾ ಏನ್ರಿ? ಏನ್ರಿ ಯಾರು ಗೊತ್ತಾ? ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗವು. ಅವರಲ್ಲೇ ಕಿತ್ತಲ್ಲಿ 2 ಗ್ರೂಪ್ ಆಫ್ ಪೀಪಲ್ ನೋಡ್ತೀವಿ. ಅವ್ರಿಗೆ ಕಿತ್ತಾಟ ಆಗಿ 2-3 ವರ್ಷ ಆಗೋಯ್ತ್ರಿ. ಓಡ್ತಾನೆ ಇರ್ತಾರೆ ಅಂತೀರಿ, ಏನು ಮಾಡೋಕ್ಕಾಗಿಲ್ಲ. ಶ್ರೀಲಂಕಾದಲ್ಲಿ ಅದರ LTT ಅವ್ರಿಗೂ ಶ್ರೀಲಂಕಾ ಅವ್ರಿಗೆ ಏನ್ರಿ ಅಲ್ವರ ಏನ್ರಾಯ್ತಲ್ಲಿ ಯುದ್ಧ ಆಯ್ತು. ಅದರ ಹಿಂದೂಸು, ಮುಸ್ಲಿಮ್ಸು, ಅದರ ಕ್ರಿಶ್ಚಿಯನ್ಸು, ಇವ್ರಿಗೆ ಏನ್ರಿ ಯುದ್ಧಗಳು. ಎಲ್ಲೋಗ್ರಿ ಏನಂತಂದ್ರೆ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಜನಾಂಗಕ್ಕೆ ವಿರುದ್ಧವಾಗಿ, ಒಂದು ಜನಾಂಗದ ವಿರುದ್ಧವಾಗಿ ಇನ್ನೊಂದು ಜನಾಂಗವು ನೋಡಿದ್ದೀನಿ. ಆಗದೇ ಇಲ್ಲ ಅಂತ ನೋಡ್ತೀನಿ. ಅಮೆರಿಕಲ್ಲಿ ಶುರು ಆಗ್ಬಿಟ್ಟು ನೋಡಿದ್ದೀನಿ. ಮೆಕ್ಸಿಕೋರು ಯಾರು ಏನು ಮಾಡಿಲ್ಲ, ಅಮೆರಿಕಾಗೆ ಬರಂಗೇ ಇಲ್ಲ ರೀ. ಅವ್ರಿಗೇನ್ರಿ ಯುದ್ಧ. ಇಸ್ರೇಲಲ್ಲಿ ಪ್ಯಾಲೆಸ್ಟೀನ್ ಅವ್ರು ಯಾರು ಇಸ್ರೇಲ್ಗೆ ಬರಂಗಿಲ್ಲ, ಇಸ್ರೇಲ್ ಅವ್ರು ಎಲ್ಲೂ ಹೋಗಂಗಿಲ್ಲ. ಏನು ಯುದ್ಧ
ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗವು ಅಲ್ಲರ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಇಷ್ಟ ಕಂಟಿನ್ಯೂ ಮಾಡಿ. ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಆಮೇಲೆ ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ನೋಡ್ದ ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ನೋಡೋಣ ಏನ್ರಿ ಹಾ ಬರಗಲು ಅದರ. ಆಮೇಲೆ ಏನ್ರಿ ಭೂಕಂಪಗಳು, ಜಳಪಳೆಗಳು. ಏನಪ್ಪ ಬರ ಶ್ರೀಲಂಕಾ ಅಲ್ಲಿ ಏನ್ರಿ ಒಂದು ಬ್ರೆಡ್ ಇದೆ ಗೊತ್ತಾ? ಒಂದು ಬ್ರೆಡ್ ಎಷ್ಟು ಗೊತ್ತಾ? ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ? ಒಂದು ಬ್ರೆಡ್ ತೊಗೊಂತೀನಿ ಅಂದ್ರೆ ಎಷ್ಟು ಇರ್ಬೇಕು? ಒಂದು ಬ್ರೆಡ್ ಪೌಂಡು ಯಾರು ಗೊತ್ತಿಲ್ಲ? ನಮ್ಮ ಅಂಗಡಿಯಲ್ಲಿ ನಮಗಿದೆ ಏನು ಬ್ರೆಡ್, ಒಂದು ಬ್ರೆಡ್ ಎಷ್ಟು ಪೌಂಡು? 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ. ಶ್ರೀಲಂಕಾದಲ್ಲಿ ಎಷ್ಟು ಗೊತ್ತಾ? 500 ರೂಪಾಯಿ. ಏನ್ರಿ 500 ರೂಪಾಯಿ. ಇಲ್ಲಿ ನಾವು ದೋಸೆ ತಿಂತೀರಿ ಗೊತ್ತಾ? ನಮ್ಮ ಮಸಾಲೆ ದೋಸೆ 150 ರೂಪಾಯಿ ಇಲ್ಲಿ ಬೆಂಗಳೂರಲ್ಲಿ. ಚೆನ್ನಾಗಿರೋ ಹೋಟ್ಲ ತಿನ್ಬೇಕು ಅಂದ್ರೆ. ನೇಪಾಳದಲ್ಲಿ ಎಷ್ಟು ಗೊತ್ತಾ? 600 ರೂಪಾಯಿ. ಎಷ್ಟು? 600 ರೂಪಾಯಿ. ಯೋಚನೆ ಮಾಡಿ ಅಂತೀನಿ, ಎಂಥ ಲೆವೆಲ್ ಕ್ರೈಸಿಸ್ ಇವತ್ತಿದೆ ಅಂತಂದ್ರೆ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು. ಬಾಂಗ್ಲಾದೇಶು, ನೇಪಾಳು, ಪಾಕಿಸ್ತಾನ, ಅಮೇರಿಕಾ ಅದರ ಏನ್ರಿ ಅಮಾಯಕ ಜನಗಳನ್ನ ಇಷ್ಟ ಬಂದಂಥ ರೀತಿಯಲ್ಲಿ ಏನ್ ಮಾಡ್ತಾರೆ? ಸಾಯಿಸ್ತಾ ಇದ್ದಾರೆ. ಬರಗಳು, ನಮಗಾರೋ ತಿನ್ನಕ್ಕೆ, ಉಣ್ಣಕ್ಕೆ, ಕುಡಿಯೋದಕ್ಕೆ ನೀರಿದೆ. ಆಫ್ರಿಕಾಗೆ ಹೋಗ್ಬಿಟ್ರೆ ಮಾತ್ರ ಎಷ್ಟು ದುಸ್ಥಿತಿ ಅಂತಂದ್ರೆ, ಕುಡಿಯೋದಿಕ್ಕೂ ಚೆನ್ನಾಗಿರೋ ನೀರೇನಾಗಿಲ್ಲ ರೀ, ಇಲ್ಲ ರೀ. ಅಂಥ ಒಂದು ಬರಗಳು ಅದರ. ಆಮೇಲೆ ಏನ್ರಿ ಹೇಳ್ತಾರೆ? ಜಳಪಳೆಗಳು. ಆಮೇಲೆ ಏನ್ ಹೇಳ್ತಾರೆ? ಘೋರ ವ್ಯಾಧಿಗಳು ಅದರ. ಇಂಗ್ಲೀಷಲ್ಲಿ ಓದ ನೋಡಿದ್ರಿ, ಇಂಗ್ಲೀಷ್ ಚೆನ್ನಾಗಿ ಬರ್ತಾರೆ. ಅಲ್ಲಿ ಮ್ಯಾಥ್ಯೂ 24:7 ಯಾರಾದ್ರೂ ಇಂಗ್ಲೀಷಲ್ಲಿ ಓದ್ರಿ ದಯವಿಟ್ಟು. ಮ್ಯಾಥ್ಯೂ 24 ಓದಿ ನೀವು. For nation shall rise against nation, and kingdom against kingdom, and there shall be famines and pestilences and earthquakes. ನೋಡ್ರ, ಪೆಸ್ಟಿಲೆನ್ಸಸ್ ಕನ್ನಡದಲ್ಲಿ ನಾಲ್ಕು. ಪೆಸ್ಟಿಲೆನ್ಸಸ್ ಏನ್ ಗೊತ್ತಾ? ಘೋರ ವ್ಯಾಧಿಗಳು. ಎಂತೆಂಥ ಕಾಯಿಲೆ ಬಂದ್ಬಿಡ್ತೀರಿ ಒಂದು ಕಾಲದಲ್ಲಿ. ಕಾಲ್ರಾ, ಟೈಫಾಯ್ಡು ಇರೋದು ಇವತ್ತು ಏನಂತ ಏನಿದೆ ಕಾಯಿಲೆಗಳು ಎಲ್ಲ ಡಿಜಿಟಲ್ ನೇಮ್. H1N1, ಎಬೋಲಾ ಅದರ, ಕೊರೋನಾ, COVID-19 ಅದರ, ನಿಪಾ ವೈರಸ್ ಅದರ, ಏನ್ರಿ ಎಬೋಲಾ, ಚಿಕನ್ ಗುನ್ಯಾ, ಡೆಂಗು, ಇವೆಲ್ಲ ಎಲ್ರು ಕೇಳಿದ್ರಿ ನಾವು ಹೆಸರುಗಳು. ಎಲ್ಲ ಇತ್ತೀಚೆಗೆ ಶುರು ಆಗಿರೋ ನೋಡ್ರಿ ಇದ್ದೀನಿ ಅದರ. ಯಾಕಪ್ಪ ಅಂದ್ರೆ ಘೋರ ವ್ಯಾಧಿಗಳು ಅಲ್ಲರ. ನೋಡಿ ಹಬಾಕುಕ್ಕಲ್ಲಿ ಹೇಳ್ತಾರೆ ನೋಡಿದ್ದೀನಿ ಯೇಸು ಕ್ರಿಸ್ತನ ಪ್ರಸನ್ನತೆ ಬಗ್ಗೆ. ಹಬಾಕುಕ್ಕಲ್ಲಿ ಹೇಳ್ತಾರೆ ಏನಾಗ್ತಾರೆ ಅಂತ ಅವ್ರ ಪ್ರಸನ್ನತೆ ಟೈಮಲ್ಲಿ. ಹಬಾಕುಕ್ 3ನೇ ಅಧ್ಯಾಯ 5ನೇ ವಾಕ್ಯ. ಸೋದರಿಗಳು ಓದ್ರಿ ದಯವಿಟ್ಟು. ಯಾರು ಬೈಬಲ್ ತೆಗಿತಾರೋ ಓದ್ಬೋದು ಧಾರಾಳಗೆ, ಏನ್ ತೊಂದರೆ ಇಲ್ಲ. ಹಬಾಕುಕ್ 3:5. ಆತನ ಮುಂದೆ ಮುಂದೆ ವ್ಯಾಧಿಯು ನಡೆಯುತ್ತದೆ, ಆತನ ಹೆಜ್ಜೆ ಜಾಡುಗಳಲ್ಲಿ ಜ್ವರ ಜ್ವಾಲೆ ಏಳುತ್ತದೆ. ನೋಡಿದ್ರ, ಆತನ ಮುಂದೆ ಮುಂದೆ ವ್ಯಾಧಿಯು ನಡೆಯುತ್ತದೆ, ಆತನ ಹೆಜ್ಜೆಗಳಲ್ಲಿ ಜ್ವರ ಜ್ವಾಲೆಯು ಏಳುತ್ತದೆ. ಮುಂದೆ ಆತನ ಬರ್ತಾ ಇರ್ಬೇಕಾರೆ ಏನ್ರಿ, ಆತನ ಮುಂದೆ ಆತನ ಇದ್ದಾನೆ ಅಂದ್ರೆ ಆತನ ಮುಂದೆ ಏನಿದೆ ಅಂತೆ ಏನ್ರಿ? ವ್ಯಾಧಿಗಳು, ಜ್ವರ ಜ್ವಾಲೆಗಳ್ರಿ. ಎಂಥೆಂಥ ಕಾಯಿಲೆ ರೀ, ಸಡನ್ ಆಗಿ ಯಾವುದು ಇಲ್ದಿರೋ ಕಾಯಿಲೆ ರೀ, ಭಯಂಕರವಾಗಿರೋಂಥ ಲೆವೆಲ್ ಏನಾಗ್ತದೆ ಇವತ್ತು ಬರ್ತಾ ಇತ್ತು ರೈತರಿ ಅದರ. ಅದಕ್ಕೆ ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ, ಕೋವಿಡ್ ಹೋಯ್ತಲ್ಲ, ಇದೇ ಥರ ಇನ್ನು ನೋವಲ್ ವೈರಸ್ ಒಂದು ಬರೋ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ. ಭೂಕಂಪಗಳು, ಜಳಪಳೆಗಳು, ನಾವೇನು ಹೇಳ್ಬೇಕಾ? ಭೂಕಂಪಗಳು ನೀವೇ ಎಷ್ಟು ನೋಡಿದಿರ? ಸಿರಿಯಾ, ಟರ್ಕಿ, ಅಫ್ಘಾನಿಸ್ತಾನ್, ಇಂಡೋನೇಷಿಯಾ, ಪಾಕಿಸ್ತಾನ್, ಡೆಲ್ಲಿಯಲ್ಲಿ ಅವರ ಫ್ಯೂಜಿ ಐಲ್ಯಾಂಡ್ ಮೊನ್ನೆ ಥರ ಆಯ್ತಲ್ರಿ. ಇಂಡೋನೇಷಿಯಲ್ಲಿ ಹೆಂಗ್ ಹೊಡಿತಾ ಅಂತೀನಿ ಭೂಕಂಪ ಅದರ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಏನಾಗ ಹಂಗೆ ಎಲ್ಲ ಬಿದ್ದ. ಉತ್ತರಾಖಂಡಲ್ಲಿ ನೋಡೈತ್ರಿ ಅದರ ಏನ್ರಿ ಎಲ್ಲ ಕುಚ್ಕೊಂಡೈತಲ್ಲ. ವಯನಾಡ್ ಏನಾಯ್ತ್ರಿ, ಒಂದು ಜನ ಹಂಗೆ ಪ್ರದೇಶ ಫುಲ್ ಕಂಪ್ಲೀಟ್ ಏನಾಗ್ಬಿಟ್ರಿ, ನೆಲ ಸಮಾನ ರೀ. ಒಂದು ಜಸ್ಟ್ 5 to 6 minutes ಅಲ್ರಿ ಒಂದು ಊರು ಏನಾಗ್ಬಿಡ್ತಾರೆ ಕಂಪ್ಲೀಟ್ ಆಗಿ ಓಟಾಯ್ತಲ್ವ. ನಾವೆಷ್ಟು ಇದೆಲ್ಲ ನ್ಯೂಸಲ್ಲಿ ನೋಡಿದಿರಿ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಜಳಪಳೆಗಳು ಅಲ್ಲರ. ಯಾವ ಥರ ಜಳಪಳೆಗಳು? ಸಾಮಾನ್ಯವಾಗಿ ಸಣ್ಣ ಪುಟ್ಟ ಜಳಪಳೆಗಳ ಹಿಂಗಿರ್ತದೆ ಜಳಪಳೆಗಳು ಗೊತ್ತಾ? ಲೂಕ ಅಲ್ಲಿ ಕೊಡ್ತಾರೆ ನೋಡ್ರಿ, ಓದೋಣ. ಲೂಕ 21ನೇ ಅಧ್ಯಾಯ 25ರಿಂದ 26 ಓದ್ರಿ. ಲೂಕ್ 21st chapter 25 to 26 ಓದ್ರಿ ಯಾರಾದ್ರೂ. ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ನೋಡಪ್ಪ ಎಂತಂತಲ್ಲಿ ಭೂಮಿಯ ಮೇಲೆ ಸಮುದ್ರದ ಮತ್ತು
ತೆರೆಗಳ ಘೋಷದ ನಿಮಿತ್ತ ಜನಗಳಿಗೆ ದಿಕ್ಕು ಕಾಣದೆ ಸಂಕಟ ಉಂಟಾಗ್ತದೆ. ಸುನಾಮಿ ಬಂತ ಏನ್ರಿ? ನಾವು ಸುನಾಮಿ ಅಂತ ಲೈಫಲ್ಲಿ ಡಿಕ್ಷನರಿಲೇ ಓದಿರಲ್ಲ. ಒಂದ್ಸತಿ ಬಂತು ನೋಡ್ರಿ ಸುನಾಮಿ, ಅಪ್ಪ 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 ಕೊಚ್ಕೊಂಡ್ಬಿಟ್ಟೈತ್ರಿ. ಇವಾಗ ಏನಾಗ್ಬಿಟ್ಟಿದೆ ಸುನಾಮಿ, ಇಟ್ಸ್ ಬಿಕಮ್ ಎ ವೆರಿ ಕಾಮನ್ ಥಿಂಗ್ ಅಲ್ವರ. ಮನೆಗೆ ಕೂಡ ಬರೀ ನೋಡಿ ಸುನಾಮಿ ಅಂತೀರಿ ಅದರ. ಹೇಳ್ರಿ ಇಷ್ಟು ದೂರ ದೂರದಲ್ಲಿ ಕೂಡ ಜಪಾನಲ್ಲಿ ಅಂತ ಏನ್ರಿ 2 ಸತಿ ಕೊಚ್ಕೊಂಡು ಹೋಗೈತೆ ಅನ್ಸ್ಕೊಂಡ್ಬಿಡ್ತೀನಿ. ಹೆಂಗಲ್ಲ ಏನ್ರಿ? ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಈ ತರ ಏನ್ರಿ ಸಣ್ಣ ಪುಟ್ಟ ಜಲಪಳ ಎಲ್ಲ ರೀ ಏನ್ರಿ ಸಮುದ್ರದ ಮೇಲೆ ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ಏನಾಗಬೇಕು? ದಿಕ್ಕು ಕಾಣದಾಗಬೇಕಂತೆ. ಅದಕ್ಕೆ ಭೂಕಂಪ ಏನ್ರಿ ಜಲಪಳಯ ಅದರ ಜ್ವರ ಜ್ವಾಲೆಗಳು ಇವೆಲ್ಲ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ. ಪ್ರತ್ಯಕ್ಷತೆ ಏನ್ರಿ? ಬರ್ತಾವ್ರೇ ಅಂತಲ್ಲ, ಬಂದಿರೋದಕ್ಕೆ ಸೂಚನೆ. ಇನ್ನೊಂದು ಸೂಚನೆ ಓದೋಣ. ಮತ್ತೆ 24:15 ಮ್ಯಾಥ್ಯೂ 24:15 ಓದ್ರಿ. ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳಿದುಕೊಳ್ಳಲಿ. ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ನೋಡಿರ್ತೀನಿ ಅಲ್ವರ. ಏನ್ರಿ? ಆದುದರಿಂದ ಪವಿತ್ರವಾದ ಏನ್ರಿ ಪ್ರವಾದಿಯಾದ ದಾನಿಯೇಲನು ಏನಂತೆ ಹೇಳಿದಂತೆ ಹಾಳು ಮಾಡುವಂತ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರೋದು ನೀವು ನೋಡ್ಬೇಕಾರೆ ಅದೇ ಮಾಡಿ ನೀವು ಓದು ಅಂತ ತಿಳ್ಕೊಳ್ಳಿ. ಹಾಳುವಂತ ಅಸಹ್ಯ ವಸ್ತು ಯಾವುದು? ಆಂಟಿಕ್ರೈಸ್ಟ್ ಸಿಸ್ಟಮ್ ಅದರ. ಈ ಆಂಟಿಕ್ರೈಸ್ಟ್ ಸಿಸ್ಟಮ್ ಬಗ್ಗೆ ದಾನಿಯೇಲನು ಓದು ಅಂತ ತಿಳ್ಕೊಳ್ಳಿ ಅಂತವ್ರು. ಇನ್ನು ಆಲ್ರೆಡಿ ಏನ್ ಮಾಡಿದಿರಿ? ಕೆಲವೊಂದು ವಾರಗಳ ಮುಂಚೆ ಆಂಟಿಕ್ರೈಸ್ಟ್ ಸಿಸ್ಟಮ್ ಬಗ್ಗೆ ಕ್ಲೀನಾಗಿ ಓದಿರಿ. ಆಂಟಿಕ್ರೈಸ್ಟ್ ಅಂದ್ರೆ 666 ಅಂದ್ರೆ ಯಾರೊಬ್ಬ ಮನುಷ್ಯ ಬರ್ತಾರೆ ನೆತ್ತಿ ಮೇಲೆ ಕೈ ಮೇಲೆ ಮುದ್ರೆ ಹೊಡಿತಂತ ಅಲ್ವೇ ಇಲ್ಲ ರೀ. ಯಾರ ಆಂಟಿಕ್ರೈಸ್ಟ್ ಏನ್ರಿ ನೋಡಿದ್ರಿ? ದ ಗ್ರೇಟ್ ಪರ್ಪಸಿ ಸಿಸ್ಟಮ್. ಯಾರ ದುರ್ಬೋಧನೆಯ ಕ್ರೈಸ್ತೆಯ ಸಮುದಾಯನೇ ಬೈಬಲ್ ಅಂತ ಕ್ರಿಸ್ತ ವಿರೋಧಿ ಅಂತ ಬಹು ಸ್ಪಷ್ಟ ನೋಡಿದ್ರಿ. ಈ 666 ಅಂದ್ಬಿಟ್ಟು ಇದು ಹೇಗೆ ಲೆಕ್ಕ ಹಾಕೋದು ಅಂತ ಅಂದ್ಬಿಟ್ಟು ನಾವು ಕ್ಲೀನಾಗಿ ಏನ್ ಮಾಡಿದ್ರಿ? ಡೀಟೇಲ್ ಆಗಿ ಕ್ಲಾಸಸ್ ನೋಡಿದ್ರಿ ಅದರ. ಸೊ ಹಂಗಾದ್ರೆ ಇದು ಕೂಡ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ. ಪ್ರತ್ಯಕ್ಷತೆಗೆ ಸೂಚನೆ ಅಂಡರ್ಲೈನ್ ಮಾಡ್ಕೊಂಡ್ರಿ. ನೋವನ ದಿನಗಳಲ್ಲಿ ಇದ್ದ ಹಾಗೆ ಮನುಷ್ಯನ ದಿವಸಗಳು ನಡೆದಿಕ್ಕೆ ಒಂದು ಸೂಚನೆ, ಕ್ಲಿಯರ್ ಸೈನ್. ಇನ್ನೊಂದು ಸೂಚನೆ ಓದೋಣ. ಮ್ಯಾಥ್ಯೂ 24 ಚಾಪ್ಟರ್ ವರ್ಸ್ 23 and 24 ಮತ್ತೆ 24ನೇ ಅಧ್ಯಾಯ 23 ಮತ್ತು 24 ಓದ್ರಿ. ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡ್ರ ಎಂತ ನಡೀತಾರಂತಲ್ಲಿ ಕ್ರಿಸ್ತನ ಪ್ರತ್ಯಕ್ಷದಿಂದಲೇ ಏನ್ರಿ? ಸುಳ್ಳು ಕ್ರೈಸ್ತವರಿಂದ ಸುಳ್ಳು ಪ್ರವಾದಿಗಳಿಂದ ಏನಾಗ್ತದಂದ್ರೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು. ಇದು ಯಾವಾಗ ಆಗೋದು? ಯಾವುದೋ ಟೈಮಲ್ಲಿ ಕ್ರಿಸ್ತನ ಪ್ರತ್ಯಕ್ಷತೆದಿಂದಲೇ ಆಗ್ತದೆ ನೋಡಿ. ಯಾಕೆ? ಸಾಧ್ಯವಾದರೆ ದೇವರು ಆದುಕೊಂಡನು ಕೂಡ ವಂಚಿಸ್ಬೇಕು, ಮೋಸ ಮಾಡಿಸ್ಬೇಕಲ್ಲ, ಅವ್ನ ಸತ್ಯದ ದೂರ ಕೊಂಡೋಗ್ಬೇಕಲ್ಲ. ಅದಕ್ಕೆ ಈ ಮೋಸವಾಗಿರೋಂಥ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ನಡೀತಂತ. ನಾವು ಇದ್ರ ಬಗ್ಗೆ ಡೀಟೇಲ್ ಕ್ಲಾಸನ್ನು ಹೋಗ್ಬಿಡ್ತೀರಿ. 1.5 ಗಂಟೆ ಕ್ಲಾಸ್ ಯೂಟ್ಯೂಬ್ ಇದೆ, ದಯವಿಟ್ಟು ನೋಡ್ಕೊಳ್ಳಿ ಅನ್ಸತಿ ಅಲ್ವರ. ಅದ್ಭುತ ಸೂಚಕ ಕಾರ್ಯಗಳು ಯೇಸು ಕ್ರಿಸ್ತನ ಕಾಲದಲ್ಲಿ ನಡೀತದ ಅದ್ಭುತ ಸೂಚಕಗಳಿಗೂ ಇವತ್ತು ಜಗತ್ತಲ್ಲಿ ನಡೀತದ ಅದ್ಭುತ ಸೂಚಕಗಳಿಗೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಪ್ಪ ವ್ಯತ್ಯಾಸ ಇದೆ ಅಂದ್ರೆ, ಯೇಸು ಕ್ರಿಸ್ತ ಕಾಲದಲ್ಲಿ ಎಲ್ಲರಿಗೂ ವಾಸಿ ಮಾಡೋರು, 100% ವಾಸಿ ಮಾಡೋರು. ಈ ಕಾಲದಲ್ಲಿ ಅದೆಲ್ಲ ನಡೆಯೋದಿಲ್ಲ ರೀ. ಯಾರೋ ಒಬ್ರಿಗೆ ಲಕ್ಷದಲ್ಲಿ ಒಂದು 23 ಜನ ಇದ್ರೆ ಗ್ರೇಟ್ ರೀ. ನಾಟ್ ಇವನ್ 1% ಅಲ್ದರ. ಅದು ಏನ್ರಿ ಅರ್ಧಂಬರ್ಧ ವಾಸಿ ಆಗಂಥದ್ದು ಅದರ. ಇದರಲ್ಲೇ ನಮಗೆ ಕ್ಲೀನಾಗಿ ಗೊತ್ತಾಗ್ತದೆ ಇವೆಲ್ಲ ಬಂದ್ಬಿಟ್ಟು ದೇವರಿಂದ ಅಲ್ಲ ಅದ್ರ. ಅದಕ್ಕೆ ಸುಳ್ಳು ಪ್ರವಾದಿಗಳು ಏನ್ ಪ್ರವಾದಿನ ಹೇಳೋದು ಅದರ. ಅಲ್ಲಿ ಸೌಲ್ಗೆ ಮಾಟಗಾತಿಸ್ತ್ರು ಹೇಳ್ದಲ್ಲ ಸುಳ್ಳು ಪ್ರವಾದಿನಿ. ಆ ಥರ ಏನ್ ಮಾಡೋದು? ಸುಳ್ಳು ಪ್ರವಾದನೆ 90% ನೆರವೇರ್ಬಿಟ್ರೆ ನಮ್ಮ ಕ್ರೈಸ್ತವ್ರಿಗೆ ಅಲ್ಲೇ ಫುಲ್ ಖುಷಿ ಆಗ್ಬಿಡ್ತಾರೆ. ಸಾಗ್ಬಿಡ್ರಿ 10% ಪರವಾಗಿಲ್ಲ ಬಿಡಪ್ಪ ಅಡ್ಜಸ್ಟ್ ಮಾಡ್ಕೊಂತೀರಿ ಅಂದ್ಬಿಟ್ಟು ಅವರ. ಬೈಬಲಲ್ಲಿ 100% ಹೇಳೋರೆ ಯಾರು ಕೈ ಬಿಟ್ರು ನಾನು ಕೈ ಬಿಡಲ್ಲಪ್ಪ ಅಂತಾರೆ. ಇದ್ರ ಮೇಲೆ ನಂಬಿಕೆ ಅಲ್ಲ. ಅಲ್ಲಿ ಹೇಳ್ಬಿಟ್ರಲ್ಲ 90% ಆದ್ರೆ ಸಾಕ್ಬಿಡು ಅಂತಂದ್ಬಿಟ್ಟು ಅವರ. ಸೌಲು ಅದೇ ಮಾಡಿದ್ರಿ ತಪ್ಪು ಅವರ. ಮಾಟಗಾತಿ ಸ್ತ್ರೀ ಹೇಳಿರೋ ಸುಳ್ಳಿಗೆ ಏನಾದವನು ಮೋಸ ಹೋಗ್ಬಿಟ್ಟ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದು ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ. ಇನ್ನೊಂದು ಸೂಚನೆ ಓದೋಣ. ಎಲ್ಲಿ ಅಂದ್ರೆ ಮ್ಯಾಥ್ಯೂ 24:12 ಮತ್ತೆ 24ನೇ ಅಧ್ಯಾಯ 12ನೇ ವಾಕ್ಯ. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ನೋಡ್ರ, ಅಧರ್ಮ ಹೆಚ್ಚಾಗೋದ್ರಿಂದ
ಬಹುಜನ ಪ್ರೀತಿ ಏನಾಗ್ತಂತೆ ತಣ್ಣಗಾಗ್ತಾರೆ. ಅಧರ್ಮ ಹೆಚ್ಚಾಗೋದ್ರಿಂದ ಏನರ್ಥ, ಲೋಕದಲ್ಲಿ ಅಸಹ್ಯವಾದಂಥ ಕೆಲಸಗಳು ಜಾಸ್ತಿ ನಡೀತಾರೆ. ಇದು ಜಾಸ್ತಿ ಆಗೋದ್ರಿಂದ ಬಹುಜನ ಪ್ರೀತಿ ಏನಾಗ್ಬಿಡ್ತಾರೆ, ತಣ್ಣಗಾಗ್ಬಿಡ್ತಾರೆ. ಯಾವ ಪ್ರೀತಿಯೇ? ಗಂಡ ಹೆಂಡತಿ ಮೇಲೆ ಪ್ರೀತಿ ಅಲ್ಲ ರೀ, ದೇವ್ರ ಮೇಲಿರೋಂಥ ಪ್ರೀತಿ ಏನಾಗ್ಬಿಡ್ತಾನೆ, ಕಣ್ಣು ಕಮ್ಮಿ ಆಗ್ಬಿಡ್ತಾ ಅಂತಾರೆ. ಅದರ ಎಲ್ಲ ನೋಡಿ ಅಂತೀನಿ, ಬರೀ ಕೆಟ್ಟದ್ದು ಹೊಲಸು. ಅದರ ಮಕ್ಕಳುಗಳಿಗೆ ಆಟದಿಂದ ಹಿಡ್ದು ಎಲ್ಲ ಮಕ್ಕಳುಗಳಿಗೆ ಏನು ಗೊತ್ತು, ಈ ಕಾಲದಲ್ಲಿ ಎಲ್ಲ ಕೆಟ್ಟದ್ದು ಗೊತ್ತು ರೀ. ಯಾಕೆ? ಎಲ್ಲ ಕೈನಲ್ಲಿ ಮೊಬೈಲೆಲ್ಲ ಬಂದ್ಬಿಡೈತಿ ಗೊತ್ತೀರಿ. ಅದರ ಡ್ರಗ್ಸ್ ಅಂತೆ, ಅದರ ಒಂದು ಕಾಲ ಇರಲೇ ಇಲ್ಲ ಅಂತೀರಿ. ಇವಾಗ ಏನಾಗ್ಬಿಟ್ಟಿದೆ, ಡ್ರಗ್ಸು ಇಷ್ಟೊಂದು ಲಕ್ಷ ಕೋಟ್ಯಾಂತರ ಸೀಸ್ ಮಾಡ್ತಾರೆ. ಯಾಕೆ? ಅಷ್ಟೊಂದು ಜನ ಕನ್ಸ್ಯೂಮ್ ಮಾಡ್ತಾವ್ರೆ. ಅದರ ಸ್ಮೋಕಿಂಗ್ ಅಂತೆ, ಡ್ರಿಂಕ್ಸ್ ಅಂತೆ, ಅದರ ಮೊಬೈಲ್ ಫೋನ್ ಅಂತೆ, ಅದರ ಬಟ್ಟೆಗಳು ನೋಡ್ರಿ ಅಂತೀನಿ. ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ಮೈಮೇಲೆ ನೆಟ್ಟಿಗೆ ಬಟ್ಟೆನೇ ಹಾಕೋಣಲ್ಲ. ಅದರ ಸತ್ಯವೇದಕ್ಕೆ ಅನುಗುಣವಾಗಂತೂ ಇಲ್ದಿರ ಪರವಾಗಿಲ್ಲ, ನಾಚಿಕೆ ಮಾನ ಮರ್ಯಾದೆ ಓದ್ರ ಪರವಾಗಿಲ್ಲ, ಸೊಸೈಟಿಯಲ್ಲಿ ಚೆನ್ನಾಗಿರ್ಬೇಕು ಅಂತ ಅದಕ್ಕೆ ವಿರುದ್ಧವಾಗಿರೋಂಥ, ಬೈಬಲ್ ವಿರುದ್ಧವಾಗಿರೋಂಥ ಬಟ್ಟೆಗಳೇನು ಮಾಡ್ತಾರೆ, ಹಾಕೊಂಡು ಹೋಗ್ತಾರೆ. ಅದರ ಯೋಚನೆ ಮಾಡಿದ್ರಿ. ಮದುವೆಗಳು, ಗಂಡು ಹೆಣ್ಣಿಗೆ ಮದುವೆ ಆಗರಪ್ಪ ಅಂತಂದ್ರೆ ಹೆಣ್ಣಿಗೆ ಮದುವೆ ಆಗೋದಂತೆ, ಗಂಡಿಗೆ ಮದುವೆ ಆಗೋದಂತೆ. ಈ ಕಾಲ ಗಂಡಸ್ರ ಕಟ್ಟಿಂಗ್ಗಳಿಗೈತೆ. ವಿಚಿತ್ರ ಬೈಬಲಲ್ಲೇ ಯಾಜಕ ಅಂತ ಹೇಳ್ತಾರೆ, ಈ ಥರ ಮಾಡೋನು ದೇವ್ರ ದೃಷ್ಟಿಯಲ್ಲಿ ಅಸಹ್ಯ ಅಂತ ಹೇಳೋದು ಸರಿ. ವಿಚಿತ್ರವಾಗಿ ಏನು ಮಾಡೋದು, ಕೂದಲು ಮಾಡ್ಕೊಂಡು ಮೈ ಎಲ್ಲ ಏನು ಮಾಡೋದು, ಅಚ್ಚೋಡ್ಸ್ಕೊಡೋದು. ಬೈಬಲ್ ಹೇಳೋದು ಈ ಥರ ಮಾಡೋನು ಯೌವನ ದೃಷ್ಟಿಗೆ ಅಸಹ್ಯ ಅಂತ. ಅಲ್ರ ಏನ್ರಿ, ಹೆಣ್ಮಕ್ಳು ಗಂಡ್ಮಕ್ಳು ಉಡುಪುಗಳನ್ನ ಹಾಕೊಳೋದು, ಗಂಡ್ಮಕ್ಳು ಹೆಣ್ಮಕ್ಳು ಉಡುಪುಗಳೇನು ಮಾಡೋದು ಹಾಕೊಳೋದು. ಅಲ್ರ ಯೋಚನೆ ಮಾಡ್ರಿ ಅಂತೀನಿ. ಅದರ ಗಂಡ್ಮಕ್ಳು ಫ್ರಾಕ್ ಹಾಕೊಂಡ್ರೆ ಹೆಂಗಿರ್ತಾರೆ ನೋಡಿ, ಅಲ್ಲಿ ನೋಡ್ತೀವಿ, ಸ್ಕ್ರೀನ್ ನೋಡಿರ್ತೀನಿ, ಹಾಕೊಂತ ನೋಡಿ. ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಫ್ರಾಕ್ ಹಾಕೊಂಡು ಮಿಡಿ ಹಾಕೊಂಡು ಏನು ಮಾಡ್ತಾರೆ, ಆಫೀಸ್ ಬೇರೆ ಹೋಗ್ತಾರೆ. ಅದರ ನಮ್ಮ ಇಂಡಿಯಾಲಿ ಸೀರೆ ಹಾಕೊಂಡು ಬೇರೆ ಹೋಗ್ತಾರೆ ಅಂತಂದ್ರೆ, ಇದೆಲ್ಲ ಗೂಗಲ್ ಐತೆ, ನೀವು ಸರ್ಚ್ ಮಾಡಿ ನೋಡಿರ್ತೀನಿ. ಅದರ ಅದು ಹೇಳೋದು, ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನ ಪ್ರೀತಿ ಏನಾಗ್ತದೆ, ತಣ್ಣಗಾಗ್ತದೆ. ದೇವ್ರ ಮೇಲೆ ಪ್ರೀತಿ ಇಲ್ಲ ರೀ. ಸುಮ್ಮನೆ ಎಲ್ಲ ಕಾಟ ದೇವ್ರು ಅಂತಂದ್ರೆ ಸುಮ್ಮನೆ ಪಾಕೆಟಲ್ಲಿರೋಂಥ ಒಂದು ಪರ್ಸ್ತಾರ ಅಷ್ಟೇ. ಆಯಾ ಮನೆ ಬಿಸಾಕಲಿ ಅಂತ ಅಂದ್ಬಿಟ್ಟು ಯಾರು ನೋಡ್ತಾರೆ ದೇವ್ರು? ನೀವು ಏನು ಮಾಡ್ತಾರೆ? ಎಲ್ಲ ಸುಮ್ಮನೆ ಏನೋ ಹಬ್ಬ ಗಿಬ್ಬ ಬಂದ್ರೆ ಮಾತ್ರ ಇದು ದೇವಸ್ಥಾನ ಮಸೀದಿ ಚರ್ಚ್ ಅಂತ ಹೋಗೋದು. ನಮ್ಮ ಕ್ರೈಸ್ತವ್ರು ಏನು ಕಮ್ಮಿನಾ? ಬರೀ ಸಂಡೆ ಮಾತ್ರ ಬೈಬಲ್ ಇಟ್ಕೊಂಡು ಹೋಗೋದು, ಆಮೇಲೆ ತನ್ನ ಮನೆ ಬಿಸಾಕೋದಂತಂದ್ರೆ ಬಿರಿಯಾನಿ ತಿನ್ನಕ್ಕೆ ಕೂತ್ಕೊಂಡ ರಾತ್ರಿ ಎದ್ದೋಳೋದೆಲ್ಲ ಟಿ ವಿ ಬಿಟ್ಬಿಡು. ಅಲ್ಲ, ಒಂದು ಸಿನಿಮಾ ನೋಡಿ, ಒಂದು ಜಿಲೇಬಿ ಎಲ್ಲ ಮಾಡಿ, ಎಲ್ಲ ಜಿಲೆ ಅಂತ ಎಂಟರ್ಟೈನ್ಮೆಂಟ್ ಮಾಡಿ, ಊರಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಊರೆಲ್ಲ ತಿರ್ಗಾಡ್ಬಿಟ್ಟು ಫುಲ್ ಸುಖ ಸಂತೋಷದಿಂದ ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ಟು ಕೊನೆಗೆ ಒಂದು ಪ್ರೇಯರ್ ಮಾಡಿ ಮಲಗ್ಬಿಟ್ರೆ, ಅಪ್ಪ ದೇವ್ರೇ ನಿನ್ನ ಮಾರ್ಗದಲ್ಲಿ ನಡ್ಬಿಡ್ತೀನಿ ಕರ್ತನೇ, ತುಂಬಾ ಸಾರ್ಥಕ ಆಗುತ್ತೆ. ಇದಾ ಕ್ರಿಶ್ಚಿಯಾನಿಟಿ? ಬೈಬಲ್ ಇದೇ ಹೇಳ್ತಾರೆ. ಸಭೆ ಬಗ್ಗೆ ಅಂತ ಪಾಠ ಕೇಳಿದಿರಲ್ಲ, ದಯವಿಟ್ಟು ಕೇಳಿದ್ರೆ ಇನ್ನೊಂದು ಯೂಟ್ಯೂಬ್ ರೆಕಾರ್ಡಿಂಗ್ ಕೇಳ್ರಿ. ದ ಸ್ಟ್ಯಾಂಡರ್ಡ್ ಆಫ್ ದ ಬೈಬಲ್ ಇಸ್ ಟೋಟಲ್ ಡಿಫ್ರೆಂಟ್. ನಮ್ಮನ್ನ ಕರೆದಿರೋದೇ ಕ್ರಿಸ್ತಂತರಾಗೋದಕ್ಕೆ. ಯೋಚನೆ ಮಾಡ್ರಿ ಅಂತೀನಿ. ಅಧರ್ಮವು ಹೆಚ್ಚಾಗೋದ್ರಿಂದ ಏನ್ರಿ, ಬಹುಜನರ ಪ್ರೀತಿ, ಕ್ರೈಸ್ತವರ ಪ್ರೀತಿನೇ ಏನಾಗೋಯ್ತು ಇವತ್ತು, ತಣ್ಣಗಾಗೈತೆ. ನಿಜವಾದ ದೇವರ ಪ್ರೀತಿನಿಲ್ಲ ರೀ. ಎಲ್ಲ ಬಹುಡು ಬೆನಿಫಿಟ್ಗಾಗಿ ಏನು ಮಾಡ್ತಾರೆ ಇವತ್ತು, ದೇವರಿಂದ ಹೋಗ್ತಾರೆ ಮಾಡ್ತಾರೆ. ಅದರ ಇನ್ನೊಂದು ಸೂಚನೆ, 14ನೇ ವಾಕ್ಯ, ಮ್ಯಾಥ್ಯೂ 24:14 ಓದ್ರಿ. ಬ್ರದರ್ ಸಿಸ್ಟರ್ಸ್ ಯಾರು ಇದ್ದೀರಾ? ಎಜ್ರಾ ಬ್ರದರ್. ಇದಲ್ಲದೆ ಸಿಸ್ಟರ್. ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಈ ಪರಲೋಕ ರಾಜ್ಯದ ಈ ಸುವಾರ್ತೆ ಸರ್ವಲೋಕಕ್ಕೆ ಎಲ್ಲ ಜನರಿಗೆ ಸಾರಲ್ಪಡುತ್ತೆ. ಅದಕ್ಕೆ ಏನ್ ಮಾಡೋದು, ಎಲ್ಲರೂ ಬ್ರದರ್ ಕನ್ವರ್ಟ್ ಮಾಡ್ಬೇಕು, ಎಲ್ಲ ಲೋಕ ಪ್ರೀಚ್ ಮಾಡ್ಬೇಕು, ಏನ್ ಮಾಡ್ಬೇಕು, ಎಲ್ಲ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳೈತೆ ಅಲ್ಲಿ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆವು ಸರ್ವಲೋಕಕ್ಕೆ ಎಲ್ಲಾ ಜನಾಂಗಗಳಿಗೆ ಸಾರ್ಬೇಕು. ಏನಕ್ಕಾಗಪ್ಪ ಸಾರ್ಬೇಕು? ಅವರೆಲ್ಲ ಕ್ರೈಸ್ತವರಾಗಿ ಕನ್ವರ್ಟ್ ಆಗ್ಬೇಕು ಅಂತ ಹೇಳ್ತಾರ? ಹಂಗೈತೆ ವಾಕ್ಯದಲ್ಲಿ? ಇಲ್ಲ, ಸಾಕ್ಷಿಗಾಗಿ ಸಾರ್ಬೇಕ್ರಿ. ಅಲ್ರ, ಸಾಕ್ಷಿಗಾಗಿ, ವಿಟ್ನೆಸ್ ಅಷ್ಟೇ. ಅವ್ರ ವಿಟ್ನೆಸ್ ಅಕ್ಸೆಪ್ಟ್ ಮಾಡಿ ಕ್ರೈಸ್ತವ್ರು ಆಗ್ತಾರೋ ಇಲ್ಲೋ ಅದು ಬೇಕಾಗಿಲ್ಲ ನಿಮ್ಗೆ, ಸಾಕ್ಷಿಗಾಗಿ ಸಾರ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಅಂದ್ರೆ ಈ ಸಾಕ್ಷಿ ಆಲ್ರೆಡಿ ಕೊಟ್ಟಾಯ್ತು ರೀ. ಯಾವಾಗಪ್ಪ ಕೊಟ್ಟಾಯ್ತು ಅಂತಂದ್ರೆ ಏನ್ರಿ, 1799 ಬೈಬಲ್ ಸೊಸೈಟಿ ರಿಪೋರ್ಟ್ಸ್ ಪ್ರಕಾರನೇ ಬೈಬಲ್ ಯಾವಾಗ ಎಲ್ಲಾ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಆಯ್ತೋ ಆಲ್ರೆಡಿ ಈ ವಿಟ್ನೆಸ್ನ ಲೋಕಕ್ಕೆಲ್ಲ ಏನ್ ಮಾಡ್ದಂಗಾಯ್ತು, ಕೊಟ್ಟಂತೆ ಆಯ್ತು ರೀ. ಅಂದ್ರೆ ಎಲ್ಲಾರ್ಗೂ ಕ್ರೈಸ್ತವನ ಬಗ್ಗೆ ಕ್ರಿಸ್ತನ್ ಬಗ್ಗೆ ಗೊತ್ತು, ಆದ್ರೆ ಕ್ರಿಸ್ತನ ಅಂಗೀಕಾರ ಮಾಡ್ಬೇಕು ಅಂತೇನಿಲ್ಲ, ಅದೇನು ಕೊಡ್ಲಿಲ್ಲ ರೀ. ಅಲ್ವರ? ಆಮೇಲೆ ಇನ್ನೊಂದು ಸೂಚನೆ ನೋಡಿ, ಮತ್ತೆ 24-29 ಓದ್ರಿ. ಎಲ್ಲಿ ಪ್ರೇಮಾ ಸಿಸ್ಟರ್, ಮಹೇಶ್ ಬ್ರದರ್. ಆ ದಿನಗಳ ಸಂಕಟವು ತೀರದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ನೋಡ್ರ ಏನ್ರಿ, ಸೂರ್ಯ ಚಂದ್ರ ನಕ್ಷತ್ರಗಳಂತ ಮೊಬ್ಬಾಗ್ಬಿಡ್ತವೆ. ಏನ್ರಿ, ನಕ್ಷತ್ರಗಳು ಉದುರ್ತಾವಂತ ಏನಿದೆ ಅರ್ಥ? ಇದೆಲ್ಲ ಲಿಟ್ರಲ್ ಅಲ್ಲ ರೀ.
ಅದರ ಕರ್ತನಲ್ಲಿ ಇದಕ್ಕೆ ಎಡ ಅರ್ಥ, ಇದು ಆತ್ಮಿಕ ಅರ್ಥ ಲಿಟರಲ್ ಆಗಿದೆ. ಒಂದೇನಪ್ಪ ಅಂತಂದ್ರೆ ಸೂರ್ಯ ಚಂದ್ರ ಯಾವತ್ತ ಮೊಬ್ಬಾಗಿದೆ ಅಂತಂದ್ರೆ ಎಸ್ ಆಗಿದ್ದಾರೆ. ಯಾವಾಗಪ್ಪ ಅಂದ್ರೆ ಮೇ 19th 1780 ಸೂರ್ಯ ಒಂದಿನ ಕಂಪ್ಲೀಟ್ ಆಗಿ ಬೆಳಕೆ ಕೊಡಲಿಲ್ಲ ಅಂತಾರೆ. ಅದರ ಏನ್ರಿ ಮಟ್ಟ ಮಧ್ಯಾಹ್ನ ಸೂರ್ಯ ನೋಡ್ತಾರಂಗೆ ಫುಲ್ ಕತ್ಲಾಗೋಯ್ತಂತೆ. ಆಕಾಶದ ಪಕ್ಷಿಗಳೆಲ್ಲ ತಿರ್ಗಿ ಗೂಡುಗೆ ಏನ್ ಮಾಡಿದ್ರು, ಬಂದು ಸೇರ್ಕೊಂಡ್ಬಿಡ್ತಾರೆ. ಎಲ್ಲ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಫೀಸ್ಗಳೆಲ್ಲ ಲೆಜಿಸ್ಲೇಷನ್ ಎಲ್ಲ ಕ್ಲೋಸ್ ಮಾಡ್ಬಿಟ್ರಂತೆ. ಅದರ ಎಲ್ಲಿ ಅಮೆರಿಕ ಅಲ್ಲಿ ಅಲ್ವರ. ಅದ ನೆಕ್ಸ್ಟ್ ಡೇ ಚಂದ್ರ ಒಂದಿನ ಕಂಪ್ಲೀಟ್ ಆಗಿ ಬೆಳಕಿಗೆ ಕೊರಲ್ವಂತೆ. ಕರ್ತನಲ್ಲಿ ಪ್ರೀತಿ ಅಂದ್ರೆ ಇವೆಲ್ಲ ಆ ಕಾಲದಲ್ಲಿ ಆಗಿರೋದು ಅಮೆರಿಕನ್ ರೆಕಾರ್ಡ್ ಮಾಡಿದ್ದಾರೆ. ಯಾಕಪ್ಪ ರೆಕಾರ್ಡ್ ಮಾಡಿದ್ದಾರೆ ಅಂತಂದ್ರೆ ಆ ಕಾಲದಲ್ಲ ಬೇರೆ ದೇಶಗಳೆಲ್ಲ ಮೂಢನಂಬಿಕೆ. ಈ ಥರ ಏನೋ ಸೂರ್ಯ ಚಂದ್ರ ನಕ್ಷತ್ರ ಮುಪ್ಪಾಗ್ಬಿಟ್ರೆ ಅಯ್ಯೋ ದೇವ್ರು ಗೀವ್ರು ಅಂತಂದ್ಬಿಟ್ಟು ಏನ್ ಮಾಡ್ತಾರಲ್ಲ, ಪೂಜೆ ಪುರಸ್ಕಾರ ಮಾಡಕ್ ಶುರು ಮಾಡ್ತಾರೆ, ಬಲಿ ಗಿಳಿ ಅಂತಂದ್ಬಿಟ್ಟಂದ್ರ. ಆದ್ರೆ ಅವ್ರವ್ರು ಏನ್ ಮಾಡ್ತಾರೆ ಇದನ್ನಲ್ಲ ರೆಕಾರ್ಡಲ್ಲಿ ಇಡ್ತಾರೆ ನೋಡ್ರಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಏನ್ರಿ ಇದು ನೆರವೇರಿದೆ. ಆಮೇಲೆ ನಕ್ಷತ್ರಗಳೇನ್ರಿ ಅಲ್ಲಿ ಏನ್ರಿ ಉದುರ್ತವೆ ಅಂತ. ಏನ್ ನಕ್ಷತ್ರಗಳು? ಆಕಾಶದ ನಕ್ಷತ್ರಗಳ ಅಲ್ವರ. ಅದನ್ನ ನೆಲೆಸಿರೋದು, ನೇಮಿಸಿರೋದು, ಫಿಕ್ಸ್ ಮಾಡಿರೋದು ದೇವರು. ಅದರ ಅದನ್ನ ಯಾರು ಮುಟ್ಟಕ್ಕೆ ಸಾಧ್ಯ ಅಂತ ಬೈಬಲಲ್ಲಿ ಏಷ್ಯಾದಲ್ಲಿ ವಾಕ್ಯ ಇಲ್ವಾ? ಇದ್ಯಾವ ನಕ್ಷತ್ರಗಳು? ಶೂಟಿಂಗ್ ಸ್ಟಾರ್ಸ್, ಧೂಮಕೇತುಗಳು. ಕೇಳಿದಿರಾ? ಈ ಥರ ಎಷ್ಟು ಸತಿ ಏನಾಗಿದೆ ಭೂಮಿಗೆ ಅಪ್ಪಳಿಸಿದೆ. ಅದರ ಇವೆಲ್ಲವೂ ಸೂಚನೆಗಳು ಏನಕ್ಕಪ್ಪ ಅಂದ್ರೆ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆಗಳು. ನೆಕ್ಸ್ಟ್ ಮ್ಯಾಥ್ಯೂ 24:21 21ನೇ ವಾಕ್ಯ ಹೋದ್ರಿ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ನೋಡ್ರ, ಇದುವರೆಗೂ ಬರ್ದಂತ ಕಷ್ಟ ಸಂಕಟಗಳು ಏನಾಗ್ತದೆ ಅವಾಗ ಸಂಭವಿಸ್ತದಂತೆ. ಅದರ ಏನಪ್ಪ ಕಷ್ಟ ಸಂಕಟಗಳು? ಇದುವರೆಗೂ ಬರ್ದಂತ ಕಷ್ಟ ಸಂಕಟಗಳು ನಾನೇನು ಇದ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ರೀ. ಇವತ್ತೆಲ್ಲ ಹೆಂಗಿದೆ ಬೆಲೆಗಳೆಲ್ಲ. ಇದುವರೆಗೂ ಬರ್ದಂತ ಕಷ್ಟ ಸಂಕಟಗಳು ಬರ್ತಾಯಿದೆ ನೋಡ್ತೀರಿ. ಒಂದು 20-30 ವರ್ಷದ ಮುಂಚೆ, ಅದೇ ನಮ್ಮ ತಂದೆ ತಾಯಿ ನಮ್ಮ ತಾತ ಮುತ್ತಾತ ಅವ್ರು ಇರ್ಬೇಕಾದ್ರೆ 3,000 ರೂಪಾಯಿ ಇದ್ರೆ ಹೆಂಗ್ ಬಾಳ್ಬೋದಾಗಿತ್ತು? ಲಕ್ಸುರಿಯಾಗಿರ್ಬೋಯ್ತ್ರಿ. ಇವತ್ತು 3,000 ರೂಪಾಯಿ ಇದ್ರೂ ಕೂಡ ಮನುಷ್ಯ ಬದುಕೋದಿಕ್ ಸಾಧ್ಯನೇ ಇಲ್ಲ, ಆಗ್ತಾ ಇಲ್ಲ. 3,000 ರೂಪಾಯಿ ಗೌರ್ಮೆಂಟ್ ಕೊಡ್ತಾರೆ ನಿಮಗೆ ಪೆನ್ಷನ್ ಆಗಿ, ಫ್ರೀಯಾಗಿ ತೊಗೊಳ್ರಪ್ಪ ಅಂತ ಅಲ್ವರ. ಅದು ಇದಂತ ಅಲ್ಲ ಆಫರ್ ಕೊಡ್ತಾರಲ್ವಾ, ಅದು ಇದಂತೆಲ್ಲ ನಿಮ್ಗೆಲ್ಲ ಗಿಫ್ಟ್ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಏನ್ ಪ್ರಯೋಜನ ಆಗ್ತೈತೆ? ಮನುಷ್ಯ ಬದುಕಕ್ಕಾಗ್ತಾರೆ? ಒಂದು ಹೊತ್ತು ಊಟ ತಿನ್ನಕ್ಕಾಗಲ್ಲ ರೀ. ಯೋಚನೆ ಮಾಡಿರ್ತೀನಿ, ಹಂಗಿರುತ್ತೆ ಸನ್ನಿವೇಶಗಳು, ಕಷ್ಟ ಸಂಕಟಗಳು. ಅದರ ಹೆಂಗಿರ್ತಾರೆ ಅಂತಂದ್ರೆ ಇದುವರೆಗೂ ಬರ್ದಂತ ಕಷ್ಟ ಸಂಕಟಗಳು. ನಾನು ಹೇಳೋದು ಎಕ್ಸಾಂಪಲ್ ಒಂದ್ರಿ, ನೀವೇ ಮನಸ್ಸಲ್ಲಿ ಊಹೆ ಮಾಡ್ಕೊಳ್ರಿ ಎಷ್ಟೆಷ್ಟೆಲ್ಲ ಇದೆ ಕಷ್ಟ ಸಂಕಟಗಳು. ಅದರ ಭಯಂಕರ ರೀತಿಯಲ್ಲಿ ಏನಾಗಿದೆ ಇವತ್ತಿದೆ. ಈ ಮೋಡದ ಮೇಲೇನೆ ಕ್ರಿಸ್ತನು ಬರೋದು. ನಾವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ರಿ, ಮೋಡನ ಏಸಿಗೂ ಸಂಗೆ ಮೋಡದ ನಂಗೆ ಕುದುರೆ ಹೊಡ್ಕೊಂಡ್ ಬರ್ತಾರೆ ಅಂತಂದ್ಬಿಟ್ಟು. ಮೋಡನ ಏನು ಬೈಬಲಲ್ಲಿ, ಕುದುರೆ ಏನು ಬೈಬಲಲ್ಲಿ, ಇವೆಲ್ಲ ಏನ್ ಮಾಡ್ತೀವಿ ನಾವು ಅರ್ಥನ ಹುಡುಕ್ಬೇಕ್ರಿ ಸತ್ಯವೇದದಲ್ಲಿ. ಎಲ್ಲ ಆತ್ಮಿಕ ಅರ್ಥದಲ್ಲಿ ಹೇಳಿರುತ್ತೆ. ನೀವು ಓದೋಣ ವಾಕ್ಯ, ಜೆಫೇನ್ಯ 1ನೇ ಅಧ್ಯಾಯ 15ನೇ ವಾಕ್ಯ ಓದ್ರಿ ಅಂತೀನಿ. ಬೈಬಲಲ್ಲಿ ಮೋಡ ಅಂದ್ರೆ ಏನು? ಜೆಫೇನ್ಯ 1:15 ಓದಿ ಮಹೇಶ್ವರ. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳುಪಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತದ ದಿನ. ನೋಡ್ರ, ಮೊಬ್ಬಿನ ದಿನ, ಕಾರು ಮುಗಿಲ ಕಗ್ಗತ್ತಲೆಯ ದಿನ. ಏನಂತೆ? ರೌದ್ರದ ದಿನ, ದೇವರ ರೌದ್ರ ದಿನ, ಕಷ್ಟ ಸಂಕಟ ದಿನನ ಮೋಡದ ದಿನಗಳಿಗೆ, ಮೊಬ್ಬು ಕತ್ತಲೆ ದಿನಕ್ಕೆ ಕಂಪೇರ್ ಮಾಡ್ತಾರೆ. ಯಾಕೆಂದ್ರೆ ಈ ಮೋಡಗಳನ್ನೇ, ಈ ಕಷ್ಟ ಸಂಕಟಗಳಲ್ಲೇ, ಈ ಮೇಘದ ಮೇಲೇನೆ ಯಾರು ಬರೋದ? ಕ್ರಿಸ್ತನು ಬರೋದು. ಅರ್ಥ ಮಾಡ್ಕೊಳ್ರಿ. ಇನ್ನೊಂದು ವಾಕ್ಯ ಓದಿ, ಯೋವೆಲ್ 2ನೇ ಅಧ್ಯಾಯ 1-2 ಓದಿ ಅಂತೀರಿ. ಸಿಯೋನಿನಲ್ಲಿ ಕೊಂಬೂದಿರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೈಯಿರಿ. ಸಮಸ್ತ ದೇಶ ನಿವಾಸಿಗಳು ನಡುಗಲಿ. ಯೆಹೋವನ ದಿನವು ಬರುತ್ತಲಿದೆ, ಸಮೀಪಿಸಿತು. ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ. ನೋಡ್ರ ಹೆಂಗಿದೆ ಅಂತೆ ಆ ದಿನ. ಕಷ್ಟದ ದಿನ, ಕಷ್ಟ ಸಂಕಟ, ಯೆಹೋವನ ಉಗ್ರ ಕೋಪದ ದಿನ ಬರ್ತಾ ಇದೆ. ಅದರ ಹೆಂಗಿದೆ ಅಂತೆ? ಮೊಬ್ಬಿನ ದಿನ, ಬರೀ ಕಾರ್ಮುಗಿಲು ಕತ್ಲು ಎಲ್ಲ ಮೋಡ ತುಂಬಿದ್ರೆ. ಈ ಮೋಡದಲ್ಲೇ ಯಾರು ಬರೋದ? ಕ್ರಿಸ್ತನ ಬರೋದು. ಹಂಗೆ ಶಿಸ್ತಾಗಿ ಕಂಟಿನ್ಯೂ ಮಾಡಿ. ಅಲ್ಲಿ ಎಲ್ಲಿ ನಿಲ್ಸರ್ ಹಂಗೆ ಓದಿ ಮಾಸ್ಟರ್. ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ, ಇಗೋ ಪ್ರಬಲವಾದ ದೊಡ್ಡ ದಂಡು, ಇಂಥದ್ದು ಹಿಂದೆಂದೂ ಬಂದಿಲ್ಲ, ಇನ್ನು ಮುಂದೆ ತಲತಲಾಂತರಗಳ ಬಹು ವರುಷಗಳಲ್ಲಿಯೂ ಬರುವುದಿಲ್ಲ. ಇದನ್ನೇ ಯೇಸು ಕ್ರಿಸ್ತ ಹೇಳೋದು ಮತ್ತೆ, ಇದುವರೆಗೂ ಬಂದಿಲ್ಲ, ಮುಂದೆ ಇನ್ಯಾವತ್ತೂ ಬರಲ್ಲ ಅಂತ ಒಂದು ಭಯಂಕರ ಕಷ್ಟದ ದಿನ. ಈ ಕಷ್ಟದ ದಿನಗಳಲ್ಲೇ ಕ್ರಿಸ್ತನು
ಏನ್ರಿ ಆಕಾಶದಲ್ಲಿ ಅಂದ್ರೇನ್ರಿ ಮೋಡಗಳ ಕಷ್ಟಗಳ ನಡುವೆನೆ ಜನಗಳಿಗೆ ಗೋಚರ ಆಗೋದು, ಅರ್ಥ ಆಗೋದು. ಇದು ಕ್ರಿಸ್ತನ ಪ್ರತ್ಯಕ್ಷತೆಗೆ ಒಂದು ಸೂಚನೆ. ಇನ್ನೊಂದು ಸೂಚನೆ ಓದ್ತೀವಿ ಮತ್ತೆ 24:32 ಮ್ಯಾಥ್ಯೂ 24:32. ಹೋದ್ರಿ ಯಾರಾದ್ರು ಸೋದರ ಸೋದರಿಗಳು ಯಾರು ಸಿಗ್ತಾರೋ ಓದ್ರಿ. ಅಂಜೂ ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನು ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳುಕೊಳ್ಳುತ್ತೀರಲ್ಲ. ನೋಡ್ರ, ಅಂಜೂರ ಮರ ನೋಡಿ ಏನ್ ಮಾಡಿ ನೀವು ದೃಷ್ಟಾಂತ ನೋಡ್ಬಿಟ್ಟು ಬುದ್ಧಿ ಕಲಿಯರಿ ಅಂತ ಹೇಳ್ತಾರೆ. ಅದು ಕೊಂಬೆಗಳು ಚಿಗುರ್ಬೇಕಾರೆ ಎಲೆ ಬೇಕಾದ್ರೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ, ಏನಿದು? ಇದೇ ಇನ್ನ ತುಂಬಾ ಕ್ಲಿಯರ್ ಆಗಿ ನಮ್ಗೆ ಲೂಕನ ಬರೆದ ಸುವಾರ್ತೆಯಲ್ಲಿ ಕೊಟ್ಟಿದ್ದಾರೆ. ಓದೋಣ. ಲೂಕ 21ನೇ ಅಧ್ಯಾಯ 29ನೇ ವಾಕ್ಯದಿಂದ 31ನೇ ವಾಕ್ಯ ಓದ್ರಿ. ಲೂಕ್ 21st chapter 29-31 ಓದ್ರಿ ಯಾರಾದ್ರ. ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡಿರಿ, ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆ ಹತ್ತಿರವಾಯಿತೆಂದು ನೀವಾಗಿ ತಿಳುಕೊಳ್ಳುತ್ತೀರಲ್ಲ, ಹಾಗೆ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವಾದ ಎಂದು ತಿಳುಕೊಳ್ಳಿರಿ. ನೋಡ್ರ, ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಹೋಗ್ಬಿಟ್ರಿ. ಅಂದ್ರೆ ಅಂಜೂರ ಮರ ಮತ್ತೆ ಮುಂತಾದ ಮರಗಳನ್ನು ನೋಡಿರಿ, ಅವರು ಚಿಗುರಿದ ಕೂಡಲೇ ನೀವೇನ್ ಮಾಡ್ರಿ ಅದು ಹತ್ರ ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಹಂಗಾರೆ ಏನಿದೆ ಅಂಜೂರ ಮರ ಚಿಗುರಿದ್ದು ಏನು? ಹಂಗಾರೆ ಯೇಸು ಕ್ರಿಸ್ತ ಯಾವಾಗ ಅಂಜೂರ ಮರ ಒಣಗಿಸಿದ್ರಾ ಅಂದ್ರೆ ಎಸ್. ಮತ್ತೆ 21ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಬರ್ತಾರೆ, ಓದೋದ್ ಬೇಕಾಗಿಲ್ಲ, ಸನ್ನಿವೇಶ ಹೇಳ್ತೀನಿ ಕೇಳ್ಕೊಳ್ಳಿ. ಯೇಸು ಕ್ರಿಸ್ತ ಒಂದ್ಸರಿ ಯೆರೂಸಲೇಮ್ ಕಡೆಗೆ ಬರ್ತಾ ಇದ್ದಾರೆ. ಒಂದು ದೂರದ ಅಂಜೂರ ಮರ ನೋಡ್ತಾರೆ. ಅಂಜೂರ ಮರದಲ್ಲಿ ದೂರದಲ್ಲಿ ತುಂಬಾ ಎಲೆಗಳು ಬಿಟ್ಟಿರ್ತಾರೆ. ಯೇಸು ಕ್ರಿಸ್ತ ಹತ್ರ ಹೋಗ್ತಾರೆ, ಏನೋ ಫಲಗಳು ಸಿಗ್ತಾರ ಅಂತ ಹೋದ್ರೆ ಒಂದು ಫಲ ಸಿಕ್ಕಲ್ಲ. ಯೇಸು ಕ್ರಿಸ್ತ ಅಂಜೂರ ಮರಕ್ಕೆ ಶಾಪ ಹಾಕ್ಬಿಡ್ತಾರೆ. ಅಂಜೂರ ಮರ ಏನ್ರಿ ಆ ಕ್ಷಣವೇ ಒಣಗೋಗ್ಬಿಡ್ತು ಅಂತ ಹೇಳ್ತಾರೆ. ಇದೇ ಅಂಜೂರದ ಮರದ ಬಗ್ಗೆ ಏನ್ ಹೇಳ್ತಾರೆ? ಆ ಅಂಜೂರದ ಮರ ಚಿಗುರ್ಬೇಕಾದ್ರೆ ನೀವು ದೇವರಾಜ್ಯ ಸಮೀಪವಾಗಿದೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ದುಷ್ಟಾಂತ ಅದು ಅಂತ ಅಂದ್ಬಿಟ್ರು. ಹಂಗ್ರೆ ಸತ್ಯವೇದದಲ್ಲಿ ಅಂಜೂರದ ಮರನ ಏನಪ್ಪಾ ಅಂತ ನೋಡಿದ್ರೆ, ಅಂಜೂರದ ಮರ ಅಂದ್ರೆ ಇಸ್ರೇಲ್ ರಾಜ್ಯಕ್ಕೆ ಹೋಲಿಕೆ ಮಾಡ್ತಾರೆ. ಎಲ್ಲಿದೆ ವಾಕ್ಯ? ಓಸಿಯಾದಲ್ಲಿ 9ನೇ ಅಧ್ಯಾಯ 10ನೇ ವಾಕ್ಯ ಓದ್ರಿ. ಓಸಿಯಾ 9:10 ಓದ್ರಿ. ಕಾಡಿನಲ್ಲಿ ದ್ರಾಕ್ಷಿ ಹಣ್ಣು ಸಿಕ್ಕಿದಂತೆ ಇಸ್ರಾಯೇಲು ನನಗೆ ಸಿಕ್ಕಿತು. ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಮೊದಲು ಮಾಗಿದ ಹಣ್ಣನ್ನು ಕಂಡ ಹಾಗೆ ನಿಮ್ಮ ಪಿತೃಗಳನ್ನು ಕಂಡೆನು. ಆದರೆ ಅವರು ಬಾಳ್ ಪೇಗೋರಿಗೆ ಬಂದು ನೋಡ್ರ, ಕ್ಲೀನ್ ಆಗಿ ಹೇಳ್ತಾರೆ. ಏನಂತಾರೆ? ನಿಮ್ಮ ಪಿತೃಗಳನ್ನ ಹೇಗಪ್ಪ ಕಂಡೆ ಅಂತಂದ್ರೆ ಅಂಜೂರದ ಮರದಲ್ಲಿ ಮೊದಲು ಮಾಗಿರಂತ ಹಣ್ಣುಗಳ ತರ ಕಂಡಂತೆ. ಪಿತೃಗಳು ಅಂಜೂರದ ಹಣ್ಣು ಅಂತಂದ್ರೆ ಅಂಜೂರದ ಮರ ಅಂದ್ರೆ ಯಾವುದು? ಆ ಪಿತೃಗಳು ಬಂದಂತ ಒಂದು ರಾಜ್ಯ, ಇಸ್ರೇಲ್ ರಾಜ್ಯ. ಇಸ್ರೇಲ್ ರಾಜ್ಯದಲ್ಲಿ ಆ ಒಂದು ಅಂಜೂರದ ಮರದಲ್ಲೇ ಪಿತೃಗಳೇನಾಗಿದ್ದವ ಕಾಣಿಸ್ಕೊಂಡಿತ್ತು. ಅಂದ್ರೆ ಹಣ್ಣುಗಳು ಅಂತಂದ್ರೆ ಪಿತೃಗಳ ತರ ಇರುವಂತ ಗುಣಲಕ್ಷಣಗಳು. ಈ ಗುಣಲಕ್ಷಣಗಳ ತರ ಇರುವಂತ ಮನುಷ್ಯರನ್ನ ಯೇಸು ಕ್ರಿಸ್ತ ಮೊದಲೇ ಬರೋಕೆಲ್ಲ ಹುಡುಕಿದ್ರು. ಆದ್ರೆ ಆ ಮರದಲ್ಲಿ ಏನಾಗಿಲ್ಲ, ಸಿಕ್ಲಿಲ್ಲ. ಇಸ್ರೇಲ್ ರಾಜ್ಯದಲ್ಲಿ ಸಿಕ್ಲಿಲ್ಲ. ಶಾಪ ಕೊಟ್ಬಿಟ್ರು, ಒಣಗೋಯ್ತು. ಇಸ್ರೇಲ್ ರಾಜ್ಯ ಕಂಪ್ಲೀಟ್ ಆಗಿ ನಾಶ ಆಗೋಯ್ತು. ಅದರ ಆ ಒಂದು ಒಣಗೋಗಿರಂತ ಇಸ್ರೇಲ್ ರಾಜ್ಯ ತಿರುಗಿ ಏನಾಗ್ತಾರಂತೆ? ಚಿಗುರ್ತಾರೆ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಚಿಗುರ್ತಾ ಅಂತಂದ್ರೆ ಎಸ್. May 14th 1948 ಅಲ್ಲಿ ಇಸ್ರೇಲ್ಗೆ ಏನಾಯ್ತು? ಸ್ವಾತಂತ್ರ್ಯ ಬಂತು ಅಲ್ವರ. ಇದು ಅಂಜೂರ ಮರ ಏನ್ರಿ ಚಿಗುರ ಅಂತದ್ದು. ಇವಾಗ ಲೂಕನ ಬರೆದ ಸುವಾರ್ತೆಯಲ್ಲಿ ಏನ್ ನೋಡ್ತೀರಿ? ಅಂಜೂರದ ಮರ ಮತ್ತೆ ಬೇರೆ ಎಲ್ಲಾ ಮರಗಳು ಚಿಗುರದ್ನ ನೀವು ನೋಡ್ಬೇಕಾರೆ ಅಂತ ಹೇಳ್ತೀರಿ. ಹಾಗಾದ್ರೆ ಏನಾಯ್ತು? ಅಂಜೂರದ ಮರ ಚಿಗುರ್ತು ಅಂದ್ರೆ ಇಸ್ರೇಲ್ ರಾಜ್ಯ ಚಿಗುರ್ತು. ಬೇರೆ ಮರಗಳು ಅಂತಂದ್ರೆ ಬೇರೆ ರಾಜ್ಯಗಳ್ರಿ. ಯಾವಾಗ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂತೋ ಇದೇ ಸಮಯದಲ್ಲಿ ಲೋಕದಲ್ಲಿ ಮೋರ್ ದೆನ್ 80 ನೇಷನ್ಸ್ಗೆ ಏನಿದೆ? ಸ್ವಾತಂತ್ರ್ಯ ಬಂದಿದೆ. ಯಾಕ್ರಿ? ನಮ್ಮ ಇಂಡಿಯಾಗೆ ಬಂದಿಲ್ವಾ? ಶ್ರೀಲಂಕಾಗೆ ಬಂದಿಲ್ವಾ? ಪಾಕಿಸ್ತಾನ್ಗೆ ಬಂದಿಲ್ವಾ? ಹಾಂಗ್ಕಾಂಗ್ಗೆ ಬಂದಿಲ್ಲ? ಸಿಂಗಾಪುರ್ಗೆ ಬಂದಿಲ್ವಾ? ಯೋಚನೆ ಮಾಡಿ ಎಷ್ಟು ರಾಜ್ಯಗಳಿಗೆ ಬಂದೈತೆ. ಈವನ್ ಇನ್ ಫ್ಯಾಕ್ಟ್ ಅಮೆರಿಕಕ್ಕೂ ಕೂಡ ಬಂದೈತೆ. ಗೊತ್ತಾ ನಿಮ್ಗೆ? ಅಮೆರಿಕಾಗೆ ಏನು ಅಮೆರಿಕ ಬಿಟ್ಟೇನು ಸ್ವಂತ ರಾಜ್ಯನ? ಎಲ್ಲ ಏನ್ ಮಾಡಿದ್ರು? ಬ್ರಿಟಿಷರ್ಸ್ ಆಕ್ರಮಣ ಮಾಡ್ಕೊಂಡಿದ್ರು. ಅದನ್ನ ಬಿಡಿಸ್ಕೊಂಡವ್ರು ಯಾವಾಗ ಅಲ್ವರ ನೋಡ್ಬೇಕು. ಅವ್ರಿಗೂ ಸ್ವಾತಂತ್ರ್ಯ ಬಂದಿದೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಅಲ್ವರ ಏನ್ರಿ? ಎಷ್ಟೋ ಮರಗಳೇನಾಗಿದೆ ಅಲ್ಲಿ ಚಿಗುರಿದೆ. ಇವೆಲ್ಲ ಬಂದ್ಬಿಟ್ಟು
ಏನ್ರಿ ಸತ್ಯವೇದದಲ್ಲಿ ಕ್ರಿಸ್ತನ ಪ್ರತ್ಯಕ್ಷತೆಗಿರಂತ ಸೂಚನೆಗಳು, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ನಾವು ಇಲ್ಲಿ ನೋಡಿರೋಂಥ ಸೂಚನೆಗಳು ಜಸ್ಟ್ ಸ್ವಲ್ಪ ಮಾತ್ರ ರೀ. ಇನ್ನ ಭಯಂಕರ ಸೂಚನೆಗಳು ನಮಗೆ ಹಳೆ ಒಡಂಬಡಿಕೆಯಲ್ಲಿ ತುಂಬಾ ಏನ್ ಮಾಡೋದು ನಮಗೆ ಕೊಟ್ಟವ್ರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅದನ್ನು ಕೂಡ ನಾವೇನ್ ಮಾಡೋಣ ಅಂತಂದ್ರೆ ಏನ್ರಿ ಬರುವ ದಿನಗಳಲ್ಲಿ ನೋಡೋಣ. ಯಾಕಂದ್ರೆ ಆ ಸೂಚನೆಗಳೇನೋ ಅದರ ಏನ್ರಿ ಅದನ್ನ ಡೀಟೇಲ್ ಆಗಿ ನಾವ್ ಏನ್ ಮಾಡಕ್ಕಾಗ್ತಾರೆ ನೋಡ್ಬೇಕಾಗ್ತಾರೆ. ಅದೆಲ್ಲ ನಾವೇನಪ್ಪ ಮಾಡೋಣ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಬರುವಂತ ವಾರದಲ್ಲಿ ನಾವೇನ್ ಮಾಡೋದನ್ನ ಇನ್ನ ಫುಲ್ ಡೀಟೇಲ್ ಆಗಿ ನಾವು ನೋಡೋಣ. ಅದರ ಯಾಕಂದ್ರೆ ಏನ್ರಿ ಏನೆಲ್ಲ ಇದೆ ಸೂಚನೆಗಳು, ಅದರ ಇನ್ನ ಹಳೆ ಒಡಂಬಡಿಕೆ ಪ್ರವಾದನೆಗಳಲ್ಲಿ ದೇವ್ರು ಯಾವ ತರ ಹೇಳಿದ್ದಾರೆ, ಅದರ ಆ ಪ್ರವಾದನೆಗಳೆಲ್ಲ ಏನು, ಅದರ ಹಳೆ ಒಡಂಬಡಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ಸೂಚನೆಗಳನ್ನ. ಅದರ ಯಾಕಂದ್ರೆ ಕ್ರಿಸ್ತನ ಒಂದು ಪ್ರತ್ಯಕ್ಷತೆ ಅಂತ ಹೇಳ್ಬೇಕಾರೆ ಬರೀ ಒಂದು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಕೊಟ್ಟಿರೋದಾ, ಹಳೆ ಒಡಂಬಡಿಕೆಯಲ್ಲಿ ಇಲ್ವಾ ಅಂತಂದ್ರೆ ಏನ್ರಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ಏನಾಗಿದೆ ಅಲ್ಲಿ ಇದೆ. ಅದರ ಹಳೆ ಒಡಂಬಡಿಕೆ ನಮ್ಗೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ನಾವೇನ್ ಮಾಡೋಣ ಮುಂದೆ ಬರೋಂಥ ವಾರದಲ್ಲಿ, ಮುಂದಿನ ವಾರದಲ್ಲಿ ನಾವೇನ್ ಮಾಡೋಣ ಅಂತ ಇನ್ನ ಡೀಟೇಲ್ ಆಗಿ ನಾವೇನ್ ಮಾಡೋಣ ನಾವು ನೋಡೋಣ. ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ ನಿಮ್ಮೆಲ್ಲರಿಗೂ ಏನೋ ಇದುವರೆಗೂ ತೊಗೊಂಡಿರೋಂಥ ಒಂದು ಒಂದು ಪಾಠ ಇಲ್ಲಿವರೆಗೂ ತೊಗೊಂಡಿರೋದು ನಿಮ್ಗೆ ಖಂಡಿತವಾಗಿ ಅರ್ಥ ಆಗಿದೆ ಅಂತ ನಾವೇನ್ ಮಾಡ್ತೀನಿ ಭಾವಿಸ್ತೀನಿ. ಓಕೆನಾ? ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ, ನೆಕ್ಸ್ಟ್ ವೀಕು ಇನ್ನ ಸೂಚನೆಗಳೇನಪ್ಪ, ಹಳೆ ಒಡಂಬಡಿಕೆಯಲ್ಲಿ ಏನಪ್ಪ ಸೂಚನೆಗಳು ಕೊಟ್ಟಿದ್ದಾರೆ ಇವೆಲ್ಲ ಏನ್ ಮಾಡೋಣ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ಕಂಟಿನ್ಯೂ ಮಾಡೋಣ. ಓಕೆನಾ? ಸರಿ, ಯಾರಿಗೇನೋ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ, ಏನೋ ಇದ್ರೆ ಕೆಳಗೆ ಕೇಳಿ. ಇನ್ನ ಇದಾಗಿದ್ಮೇಲೆ ಇನ್ನ 3 ಭಾಗಗಳಿದೆ ಕ್ರಿಸ್ತನ ಒಡಂಬಡಿಕೆ ಬಗ್ಗೆ. ಅದರಿಂದ ಅವಾಗ ಕೂಡ ನೀವು ಕೇಳ್ಬೋದು. ಆದ್ರೂ ಕೂಡ ಇವಾಗ ಕೇಳ್ತೀನಿ ಅಂತಂದ್ರೆ ಯಾರೋ ನಿಮ್ಗೆ ಪ್ರಶ್ನೆಗಳಿದ್ರೆ ಧಾರಾವಾಳ ಕೇಳ್ರಿ. ಏನೋ ಕೇಳ್ಬೇಕು ಅಂತಿದ್ಯಾ ಯಾರಿಗಾರ, ಏನೋ ಡೌಟ್ಸ್, ಏನೋ ಕ್ವಶನ್ಸ್ ಯಾರಾದ್ರೂ ಸೋದರ ಸೋದರಿಗಳು? ಸರಿ, ಓಕೆ. ಹಂಗಾರೆ ನೆಕ್ಸ್ಟ್ ವೀಕ್ ನಾವು ಸಿಕ್ಕನ ಸೇಮ್ ಟೈಮು. ಓಕೆನಾ? ಗಾಡ್ ಬ್ಲೆಸ್. ಟಿಲ್ ದೆನ್ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಕ್ಲೋಸ್ ಮಾಡೋಣ.